गुरुर्विष्णु गुरुर्देवो महेश्वरः गुरुर् साक्षात् परब्रह्म तस्मै श्री गुरवे नमः. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ನಿಜಗುಣರ ಒಂದು ಜ್ಯೋತಿ ಬೆಳಗುತ್ತಿದೆ ಅನ್ನುವಂತಹ ಒಂದು ಜೀವನ ಚರಿತ್ರೆ ನಾವು ನೋಡಿದಂತಾಗ್ತಾ ಇದೆ. ಯಾಕಂತಂದ್ರೆ ಮಹಾತ್ಮರ ಒಂದು ಚರಿತ್ರೆ ನೋಡಬೇಕಾದ್ರೂ ಕೂಡ ಬಹಳ ಒಂದು ಅದ್ಭುತವಾದಂಥ ಒಂದು ಪುಣ್ಯನೇ ಬೇಕಾಗ್ತದೆ. ಅದಕ್ಕೆ ಮನುಷ್ಯನಿಗೆ ಶರೀರ ಮತ್ತು ಹೇಳುವಂಥ ಒಂದು ಗುರು, ಆಮೇಲೆ ಕೇಳುವಂಥ ಸಮಯ ಸಿಕ್ಕಿತು ಅಂತಂದ್ರೆ ಅದು ಭಾಳ ಒಂದು ಪುಣ್ಯದ ಸಮಯ ಅಂತ ಹೇಳ್ತಾರೆ. ಯಾಕಂದ್ರೆ ಶರೀರನೂ ಚೆಂದಿತ್ತು, ಟೈಮ್ ಇಲ್ಲ ಅಂತಂದ್ರೆ ಅದು ಕೂಡ ವ್ಯರ್ಥ ಆಗ್ತದೆ. ಆಮೇಲೆ ಹೇಳುವಂಥವ್ರು ಸಿಗಲಿಲ್ಲ ಅಂದರೂ ವ್ಯರ್ಥ ಆಗ್ತದೆ. ಟೈಮ್ ಇತ್ತು, ಹೇಳೋರು ಇದ್ದರು, ಆಮೇಲೆ ಮತ್ತು ಶರೀರ ಸರಿ ಇರಲಿಲ್ಲ ಅಂತಂದ್ರೆ ಅದು ಭಾಳ ಕಷ್ಟ. ಅದಕ್ಕೆ ಮಾನವ ಬರುವುದು ದುರ್ಲಭ ಅಂತ ಹೇಳ್ತಾರೆ. ಮಾನವ ಜನ್ಮ ಬರೋದೇ ದುರ್ಲಭ. ಅಂತಂದ್ರೆ ಬಂದಾಗ ಮಾತ್ರ ಕಳ್ಕೊಬೇಡ್ರಪ್ಪ. ಅದಕ್ಕೆ ಎಂಥ ಮಾನವ ಜನ್ಮ ಇದು, ಹಾಳು ಮಾಡಿಕೊಳ್ಬೇಡ್ರಪ್ಪ ಅಂತ ಜ್ಞಾನಿಗಳು ಭಾಳ ಹೇಳ್ತಾರೆ. ಈಗ ನಾವು ನಿಜಗುಂಡ್ರ ಜೊತೆ ಈಗ ಒಂದು ದಿವಸ ಮಾಮ, ಒಂದು ದಿವಸ ನಾನು ಅಂತ ಹೇಳೋಣ. ಒಂದು ದಿವಸ ನಾನು ಹೇಳ್ತೀನಿ, ಒಂದು ದಿವಸ ಓದ್ಕೊತ ಹೋಗೋಣ ಒಂದು ಅರ್ಧ ಗಂಟೆ ಅಂತ ಹೇಳಿದಕ್ಕಾಗಿ ಈಗ 6ನೇ ಒಂದು ಏನಿದನ್ನು ಅಧ್ಯಾಯ ಅನ್ಬೇಕಾ 6ನೇ ಅದಕ್ಕೆ ಈಗ ಒಂದು 6ನೇ ಒಂದು ಅದರಲ್ಲಿ ಅಧ್ಯಾಯದಲ್ಲಿ ಅವರು ಮುಂಜಾನೆ ಇಲ್ಲಿ ಒಂದು ದೇವಸ್ಥಾನದಾಗ ಅವ್ರು ಮಲಗಿದ್ರು. ನಿನ್ನೆ ದಿವಸ ಅಲ್ಲಿ ಮಲಗ್ತೀವಿ ಅಂತ ಹೇಳಿದ್ರು. ಮಲಗಿಬಿಟ್ಟು ಮರು ದಿವಸ ಹೋಗೋಣ ಅಂತ ಮಾತುಕತೆ ಆಡ್ಕೊಂಡು ಮಹಾಂತಪ್ಪ ನಿಜಗೊಂಡ್ರು. ಅವರು ಎಲ್ಲಿ ಹೊಂಟಾರಂದ್ರೆ ಬುಡಿಕೇರಿ ಎಲ್ಲಿ ಅದಂದ್ರೆ ಗದಗ ಜಿಲ್ಲೆ ಒಳಗೆ ಆದಂತ, ನನಗೂ ಗೊತ್ತಿಲ್ಲ. ಸದ್ಗುರುಗಳ ಒಂದು ದರ್ಶನಕ್ಕಾಗಿ ಹೊಂಟಾರೆ ಅವರು. ಇಲ್ಲಿ ಕೂಡ ಎಷ್ಟು ಮಂದಿ ಮುಂಜಾನೆ ಮೊಟ್ಟ ಮೊದಲನೆಯ ಕೋಳಿ ಕೂಗುತ್ತಿದ್ದಂತೆಯೇ ನಿಜಗುಣರಿಗೆ ಎಚ್ಚರ ಆಯಿತು. ಮುಂಜಾನೆ ಕೋಳಿ ಕೂತು, ಯಾಕಂದರೆ ಅಲ್ಲಿ ಒಂದು ಗುಡಿಯಲ್ಲಿ ಮಲಗಿದ್ರು ಅವರು. ಅಷ್ಟರಲ್ಲಿ ಮಹಾಂತಪ್ಪ ಎಚ್ಚರವಾಗಿಯೇ ಇದ್ದ. ಎದ್ದು ಬಟ್ಟೆಗಳನ್ನು ಚೀಲಕ್ಕೆ ಹಾಕಿಕೊಂಡ. ಇಬ್ಬರು ದೇವಾಲಯದಿಂದ ಹೊರಬಿದ್ದರು. ಯಾಕಂದರೆ ನಿನ್ನೆ ಒಂದು ದೇವಾಲಯದೊಳಗೆ ಕೂತ್ಕೊಂಡು ಮಲಗಿದ್ರು ಅವರು. ಮುಂಜಾನೆ ಎಚ್ಚರ ಆಯಿತು, ಬಟ್ಟೆಗಳನ್ನು ಚೀಲಕ್ಕೆ ಹಾಕ್ಕೊಂಡ್ರು, ದೇವಾಲಯದಿಂದ ಹೊರಟೋದ್ರು. ಯಾಕಂದ್ರೆ ನಿನ್ನೆ ನಿಜಗೊಂಡ್ರು ಹೇಳಿದರು, ಸಣ್ಣ ಸಣ್ಣ ಗುಡಿಸಲಿನಲ್ಲಿ ಇದ್ದಂಥ ಜನರನ್ನು ಅಲ್ಲಿ ಜೀವನ ನೋಡಿಬಿಟ್ಟು ಅವರು ಹೇಳಿದರು, ಇಂಥ ಒಂದು ಜನರ ನಿರಂತರ ಹೋರಾಟ ಇರ್ತದೆ, ಜೀವನದು ನಿರಂತರ ಹೋರಾಟ ಇರ್ತದೆ. ಆ ನಿರಂತರ ಓಟದ ದಾಟಿ ರಹಸ್ಯವಾದಂಥ ಅರ್ಥಗೊಳಕ್ಕೆ ಇವ್ರಿಗೆ ಎಂದು ಆಗ್ತದ ಅಂತ ಮಹಾಂತಪ್ಪ ಹೇಳಿದಾಗ ನಿಜಗೊಂಡ್ರು ಒಂದು ಮಾತು ಹೇಳಿದರು. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಊಟ ಮಾಡೋದ್ರ ಜೊತೆಗೆ ಅದರ ಆನಂದವನ್ನು ಕೂಡ ಅವನು ಇಷ್ಟಪಡ್ತಾನೆ, ಅಂದರೆ ಆನಂದ ಕೂಡ ಬಯಸ್ತಾನೆ. ಅದೇ ರೀತಿ ಇಲ್ಲಿ ಹೊಟ್ಟೆಗೆ ಮಾಡ್ಕೊಂಡ್ರೂ ಕೂಡ ಆನಂದಕ್ಕಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಮಾಡಬೇಕಾಗ್ತದೆ. ಯಾಕಂದ್ರೆ ಈ ದುಡಿಮೆ ಅನ್ನುವಂಥದ್ದು, ಈ ಸಂಸಾರ ಅನ್ನುವಂಥದ್ದು ಇದು ಬಿಡಂಗಿಲ್ಲ, ಯಾವತ್ತೂ ಇರ್ತದೆ. ಇದ್ರ ಜೊತೆ ನಾವು ಊಟದ ಜೊತೆ ನಮ್ಗೆ ಆನಂದ ಆಗ್ಬೇಕನ್ನುವಂಥ ಭಾವ ಯಾವಾಗಿರ್ತದೋ ಅದ್ರ ಜೊತೆ ಈ ನಾವೇನು ದುಡಿತೀವಿ, ಕಷ್ಟಪಡ್ತೀವಿ, ಸಂಸಾರ ಅಂದ್ಕೊಳ್ತೀವಿ, ಅದ್ರ ಜೊತೆಗೆ ಈ ರಹಸ್ಯವನ್ನು ಕೂಡ ಅರ್ಥ ಮಾಡ್ಕೋಬೇಕು, ರಹಸ್ಯವನ್ನು ಕೂಡ ತಿಳ್ಕೊಳ್ಬೇಕನ್ನುವಂಥ ಭಾವ ವ್ಯಕ್ತಪಡಿಸಿದ್ರು ನಿನ್ನೆ. ಆಮೇಲೆ ಅವ್ರು ಹೇಳ್ತಾರೆ, ಯಾಕಂತಂದ್ರೆ ಅಷ್ಟರಲ್ಲಿ ಮಹಾಂತಪ್ಪ ಎಚ್ಚರವಾಗಿ ಎದ್ದು ಬಟ್ಟೆಗಳನ್ನು ಚೀಲಕ್ಕೆ ಹಾಕಿಕೊಂಡು ಇಬ್ಬರು ದೇವಾಲಯದಿಂದ ಹೊರಬಿದ್ರು. ನಿಜಗೊಂಡ್ರು ಮಹಾಂತಪ್ಪ ಇಬ್ಬರು ಹೋಗ್ತಾ ಇದ್ದಾರೆ, ದೇವಾಲಯದಿಂದ ಹೊರಟರು. ಸ್ವಲ್ಪ ದೂರ ನಡೆಯುವಷ್ಟರಲ್ಲಿಯೇ ಹಳ್ಳಿಯನ್ನು ದಾಟಿ ಹೊರಗೆ ಬಂದಿದ್ದರು. ತಂಗಾಳಿ ಹಿತಕರವಾಗಿ ಬೀಸುತ್ತಿತ್ತು. ದಾರಿ ವೇಗವಾಗಿ ಸಾಗುತ್ತಿತ್ತು. ಮಾತು ಮೌನವಾಗಿತ್ತು. ಇದರಲ್ಲಿ ನೋಡ್ಬೇಕು, ಯಾಕಂತಂದ್ರೆ ನಾವು ಹೆಚ್ಚಿನದಕ್ಕೆ ಯಾವುದಕ್ಕೆ ಮಹತ್ವವನ್ನು ಕೊಡಬೇಕು. ನಿಜಗೊಂಡ್ರು ಮಹಾರಾಜರಿದ್ದರು. ಅದಕ್ಕೆ ನಾವಿಲ್ಲಿ ಇವತ್ತು ಪ್ರಧಾನಮಂತ್ರಿ ಇರಲಿ, ದೊಡ್ಡ ಆಫೀಸರ್ ಇರಲಿ, ಯಾರೇ ಇದ್ದರೂ ಕೂಡ ಪ್ರತಿಯೊಬ್ಬನು ಇದನ್ನು ತಿಳ್ಕೊಳ್ಳೇಬೇಕಾದಂಥ ಆತನ ಒಂದು ಜನ್ಮಸಿದ್ಧ ಹಕ್ಕು ಇದಕ್ಕೆ ಹೇಳಬೇಕು.
ನಾವು ಓಟ್ ಹಾಕಿದ ತಕ್ಷಣ ನಮ್ಮ ಜನ್ಮ ಸಿದ್ಧ ಹಕ್ಕಂತ ನಾವು ಹೇಳ್ತೀವಿ. ಹಾಗಲ್ಲ, ಈ ಪ್ರತಿಯೊಬ್ಬರು ಮಾಡ್ಕೊಳ್ಳಲೇಬೇಕು ಅನ್ನುವಂಥ ವಿಚಾರ. ಅದಕ್ಕಾಗಿ ಇವ್ರು ಮತ್ತೆ ಗುರುಗಳನ್ನು ಕಾಣಕ್ಕೆ ಹೋಗ್ತಾ ಇರೋದು. ಮತ್ತು ಅರುಣನ ಉದಯರಾಗ ಮೂಡಿ ಬಂದಂತೆಲ್ಲ ಪ್ರಕೃತಿ ಹೆಚ್ಚು ಹೆಚ್ಚು ಚೈತನ್ಯ ಪೂರ್ಣವಾಗುವಂತೆ ತೋರುತ್ತಿತ್ತು. ಅಂದರೆ 8 ಗಂಟೆ ಆಗ್ಲಕತ್ತಿತ್ತು, 7, 8. ಉದಯ ಪರ್ವತದ ಮರೆಯಿಂದ ಸೂರ್ಯ ತಲೆಯನ್ನು ಮೇಲೆತ್ತಿ ಕ್ರಮೇಣ ಮೇಲೇರತೊಡಗಿದ್ದ. ಈ ವೇಳೆಗೆ ಇನ್ನೊಂದು ಹಳ್ಳಿಯನ್ನು ಸಮೀಪಿಸಿದ್ದರೂ ಅವರ ಮುಂಭಾಗದಲ್ಲಿ ವಿಸ್ತಾರವಾದ ಕೆರೆಯೊಂದು ಹಬ್ಬಿ ಹರಡಿತ್ತು. ಅದರ ನೀರಿನಿಂದ ಬೆಳೆದು ನಿಂತ ತೋಟ ಊರಿನ ಒಂದು ಭಾಗಕ್ಕೆ ಹಸಿರು ಕೋಟೆಯ ರಕ್ಷಣೆಯನ್ನು ಒದಗಿಸಿತು. ಆ ಊರಿಗೆ ಒಂದು ತೋಟ ಇತ್ತಂತ. ಕೆರೆಯ ಬಳಿಗೆ ಬಂದರೂ ಏರುತ್ತಿರುವ ಸೂರ್ಯನ ಬೆಳಕಿನಲ್ಲಿ ಶುಭ್ರವಾದ ಅದರ ತಿಳಿ ನೀರು ಫಳಫಳನೆ ಒಳೆಯುತ್ತಿತ್ತು. ಅದಕ್ಕೆ ಒಂದು ಕಡೆಯಲ್ಲಿ ಇಳಿಯಲು ಅನುಕೂಲವಾಗುವಂತೆ ಅಲ್ಲಿ ಮೆಟ್ಟಿಲುಗಳನ್ನು ಕಟ್ಟಲಾಗಿತ್ತು. ಆ ಕೆರೆಗೆ ಮೆಟ್ಟಿಲುಗಳನ್ನು ಕಟ್ಟಿದರು. ಮೆಟ್ಟಲಿನ ಕೊನೆಯಲ್ಲಿ ಒಬ್ಬಿಬ್ಬರು ಬಟ್ಟೆಗಳನ್ನು ಒಗೆಯುತ್ತಿದ್ದರು. ಆ ಕೆರೆಯಲ್ಲೇ ಬಟ್ಟೆಗಳನ್ನು ಒಗಿತಿದ್ರು ಒಬ್ಬೊಬ್ಬರು. ಇಬ್ಬರು ಅಲ್ಲಿ ಪ್ರಾತರ್ವಿಧಿಗಳನ್ನು ಮುಗಿಸಿದರು. ತಣ್ಣೀರಿನ ಸ್ನಾನ ತುಂಬ ಹಿತಕರವಾಗಿತ್ತು. ಅನಂತರ ಕೆರೆಯ ಏರಿಯ ಮೇಲೆ ಕುಳಿತು ಪ್ರಕೃತಿಯ ಮಡಿಲಿನಲ್ಲಿ ಆಕಾಶಲಿಂಗದ ಅಂತರಂಗದಲ್ಲಿ ಪೂಜೆಯನ್ನು ಮುಗಿಸಿದರು. ಅನಂತರ ಮತ್ತೆ ಮುಂದೆ ಸಾಗಿತು ಪ್ರಯಾಣ. ಕೆರೆಯಲ್ಲಿ ಸ್ನಾನ ಮಾಡಿದರು, ಮತ್ತೆ ಪೂಜೆ ಮುಗಿಸ್ಕೊಂಡು ರೈಟ್ ಅಂದರು. ಆ ಹಳ್ಳಿಯನ್ನು ದಾಟಿದರು. ಇನ್ನು ಒಂದು ಹಳ್ಳಿ ಹಿಂದಾಯಿತು. ಬಿಸಿಲು ಮೇಲೇರಿದಂತೆಲ್ಲ ಹೆಜ್ಜೆಯ ವೇಗ ಕಡಿಮೆಯಾಗುತ್ತಿತ್ತು. ಕಾಲಿಗೆ ಪಾದರಕ್ಷೆಗಳಿದ್ದುದರಿಂದ ಕಾದ ನೆಲದ ಬಿಸಿ ತಗುಲುತ್ತಿರಲಿಲ್ಲವಾದರೂ ಸೂರ್ಯನ ಪ್ರಖರವಾದ ಕಿರಣಗಳು ನಡುನೆತ್ತಿಯನ್ನು ನೇರವಾಗಿ ಚುಚ್ಚುತ್ತಿದ್ದವು. ಇದರ ಜೊತೆಗೆ ಈ ವೇಳೆಗೆ ಹೊಟ್ಟೆಯ ಹಸುವಿನ ಕರೆಯು ಒಂದೇ ಸಮನೆ ಮೊರೆಯುತ್ತಿತ್ತು. ಇಬ್ಬರಿಗೂ ಅದರ ಅರಿವಾಗಿದ್ದರೂ ಯಾರೂ ಅದನ್ನು ವ್ಯಕ್ತಪಡಿಸಿರಲಿಲ್ಲ. ನಡೆಯಲಾರದೆ ನಡೆಯುತ್ತಿದ್ದರು ನಿಧಾನವಾಗಿ. ಹಸುವನೂ ಆಗಿತ್ತು ಅವರಿಗೆ, ಯಾಕಂದರೆ ಹಸು ಅಂತಲೂ ಹೇಳ್ಕೊಳತ್ತಿರಲಿಲ್ಲ. ಇಬ್ಬರು ಸುಮ್ಮನೆ ಹೊಂಟಿದ್ರು. ಈ ವೇಳೆಗೆ ಇನ್ನೊಂದು ಊರು ಸಮೀಪಿಸಿತು. ಇಬ್ಬರಿಗೆ ಜೀವ ಬಂದಂತಾಯಿತು. ಕುಡಿಯುವ ನೀರನ್ನಾದರೂ ಸಿಗಬಹುದೆಂದು ಆಸೆಯಿಂದ ಇಬ್ಬರು ಊರನ್ನು ಪ್ರವೇಶಿಸಿದರು. ಇಬ್ಬರು ಒಂದು ಹಳ್ಳಿ ಬಂತು. ಯಾಕಂದ್ರೆ ಈಗ ಅವ್ರ ಜೊತೆ ನಾವು ಇದ್ದೀವಿ ಅನ್ನುವಂಥನ್ನೇ ಭಾವ ತೊಗೊಳ್ಬೇಕಾಗ್ತದೆ. ಈಗ ಅವರು ಒಂದು ಊರು ಬಂದ ತಕ್ಷಣವೇ ಖುಷಿ ಆಯಿತು, ನೀರರ ಎಟ್ಲೀಸ್ಟ್ ಸಿಗ್ಬಹುದಲ್ಲ ಅಂತ. ಈಗ ಎಲ್ಲಿಯಾದರೂ ಮೊದಲು ನೀರನ್ನು ಕೇಳಬೇಕು, ಅನಂತರ ಆಹಾರದ ಏರ್ಪಾಡು. ನಿಜಗುಣರು ಹೇಳಿದರು ಬೆವರನ್ನು ಒರೆಸಿಕೊಳ್ಳುತ್ತಾ. ಎಲ್ಲಾದರೂ ಒಂದು ಸ್ವಲ್ಪ ನೀರು ಕೇಳೋಣ, ಆಮೇಲೆ ಊಟದ ವ್ಯವಹಾರ ಮಾಡೋಣ, ಏರ್ಪಾಡು ಮಾಡೋಣ ಅಂತ. ಆಹಾರದ ಏರ್ಪಾಡು ಅಂದರೆ ಹೇಗೆ ಗುರುಗಳೇ ಅನುಮಾನಿಸುತ್ತಾ ಕೇಳಿದ ಮಹಾಂತಪ್ಪ. ಆಹಾರದ ಏರ್ಪಾಡು ಅಂದರೆ ಹೆಂಗಪ್ಪ ಅಂತ ಗುರುಗಳಿಗೆ ಕೇಳಿದರು ಮಹಾಂತಪ್ಪ. ಏಕೆ ಮಹಾಂತಪ್ಪ, ಇಷ್ಟು ಮನೆಗಳಿರುವ ಈ ಊರಿನಲ್ಲಿ ನಮ್ಮಿಬ್ಬರಿಗೆ ಒಂದಿಷ್ಟು ಪ್ರಸಾದ ಸಿಕ್ಕಲಾರದೆ? ನಿಜಗುಂಡ್ರೆ ಹೇಳ್ತಾರ. ಅಂದರೆ ಭಿಕ್ಷೆಯನ್ನು ಬೇಡುವುದಕ್ಕೆ ನಿಮ್ಮ ಒಪ್ಪಿಗೆ? ಮಹಾಂತಪ್ಪ ಕೇಳ್ತಾನೆ ನಿಜಗುಂಡ್ರಿಗೆ. ಒಪ್ಪಿಗೆ ಪ್ರಶ್ನೆ ಅಲ್ಲ ಮಹಾಂತಪ್ಪ, ಅದು ಒಂದೇ ಈಗ ನಮ್ಮ ಮುಂದಿರುವ ಮಾರ್ಗ. ಮತ್ತು ನನಗೇನು ಹಾಗೆಯೇ ಅನಿಸಿತ್ತು ಗುರುಗಳೇ. ಆದರೆ ಹಸು ಒಳಿಯಲು ದೇಹಿ ಎನ್ನಲೊಲ್ಲದ ಅದಟನು ಬೇಡುವೆನು ಅಭವ ಎಂಬ ನಿಮ್ಮ ಮಾತನ್ನು ಜ್ಞಾಪಿಸಿಕೊಂಡು ಅದನ್ನು ಹೇಳಲು ಧೈರ್ಯ ಬರದೆ ಸುಮ್ಮನಿದ್ದೆ. ಮಹಾಂತಪ್ಪ ತನ್ನ ಸಂದೇಹವನ್ನು ಮುಂದಿಟ್ಟಾಗ ನಿಜಗುಣರು ಹೇಳಿದರು. ಯಾಕಂತಂದ್ರೆ ಬೇಡುವೆನೋ ಅಭಾವದಲ್ಲಿ ಇದೊಂದು ಪ್ರಾಣ ಹೋದರೂ ಕೂಡ ನಾನು ಇನ್ನೊಬ್ಬರಿಗೆ ಕೈ ಒಡ್ಡಿ ಕೇಳಂಗಿಲ್ಲ ಅನ್ನುವಂಥದ್ದನ್ನು ಅವರು ಬರೆದಿದ್ರು. ಈ ಹಾಡದ್ದು ಲೈನ್ ನೆನಪಾಗಿಬಿಟ್ಟು ನಾನು ಹೆಂಗಪ್ಪ ಹೇಳೋದು ಅಂತ ನನ್ನ ಧೈರ್ಯನೇ ಬರಲಿಲ್ಲ ಗುರುಗಳೇ, ಅದಕ್ಕೆ ನಾನು ಸುಮ್ಮನೆ ಆಗಿದ್ದೆ ಅಂತ ನಿಜಗುಂಡ್ರಿಗೆ ಹೇಳಿದ್ರು ಅವರು. ಅವಾಗ ನಿಜಗುಂಡ್ರು ಹೇಳ್ತಾರೆ, ಆಗಲ್ಲ ಮಹಾಂತಪ್ಪ, ಈ ಮಾತನ್ನು ಇನ್ನೂ ವ್ಯಾಪಕವಾದ ಅರ್ಥದಲ್ಲಿ ತೆಗೆದುಕೊಳ್ಳಬೇಕು. ಭೋಗ ಜೀವನಕ್ಕಾಗಿ ನಮ್ಮ ಅಭಿಮಾನವನ್ನು ಮಾರಿಕೊಂಡು ಅನ್ಯಾಯದ ಬದುಕಿಗಾಗಿ ದೇಹಿ ಎಂದು ಕೈ ಒಡ್ಡಬಾರದು. ಯಾವುದಕ್ಕಂದ್ರೆ ಭೋಗ ಜೀವನಕ್ಕಾಗಿ ನನಗೆ ಅದು ಕೊಡು ಇದು ಕೊಡು ಅಂತ ಯಾವತ್ತೂ ಕೈ ಒಡ್ಡಬಾರ್ದು. ಯಾವುದಕ್ಕೆ? ಭೋಗ ಜೀವನಕ್ಕೆ ಎಂದು ಅದರ ಅರ್ಥ. ಹಸುವಳಿಯಲು ದೇಹಿ ಒಲ್ಲದ ಅದಟನು ಅಂತ ನಾನು ಯಾಕೆ ಬರೆದಂತಂದ್ರೆ, ಈ ಭೂಮಿ ಮೇಲೆ ಪ್ರತಿಯೊಬ್ಬ ಹುಟ್ಟಿ ಬಂದ ಮೇಲೆ ಭಗವಂತ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ವಾಯು, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ತಿನ್ನಕ ಎಲ್ಲ ಆಹಾರ ಪದಾರ್ಥಗಳನ್ನು, ಅದಕ್ಕೆ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಸುಳಿಯುವ ಗಾಳಿ ನಿಮ್ಮ ದಾನ, ನಿಮ್ಮ ಅನ್ನವನ್ನು ಉಂಡು ಅಂತ ಅನ್ಯರನ್ನು ಹೊಗಳುವವರಿಗೆ ಅನ್ಯರನ್ನು ಹೊಗಳುವ ಕುನ್ನಿಗಳಿಗೆ ಏನೆಂಬೆ ರಾಮನಾಥ ಅಂತ ಹೇಳ್ತಾರೆ.
ಯಾಕಂದರೆ ಭಗವಂತ ಎಲ್ಲನೂ ನಮಗಾಗಿ ತಯಾರು ಮಾಡ್ಯಾನಂದ್ರೆ ಮತ್ತೆ ಇಲ್ಲಿ ಹುಟ್ಟಿ ಬಂದ ಮೇಲೆ ನನಗೆ ಭೋಗಕ್ಕಾಗಿ ನೀನು ಅದು ಕೊಡಪ್ಪ ಇದು ಕೊಡಪ್ಪ ಅಂತ ಆ ರೀತಿ ಕೈ ಹೊಡ್ಡಬಾರ್ದು. ಅದಕ್ಕೆ ಹೇಳ್ತಾರೆ ಅವರು, ಇದರ ಅರ್ಥ ಇಂದು ಭೋಗ ಜೀವನಕ್ಕಾಗಿ ನಾವು ದೇಹಿ ಎನ್ನುತ್ತಿಲ್ಲ, ನಾವು ಭೋಗ ಜೀವನಕ್ಕಾಗಿ ನಾನು ಕೊಡುವಂತ ನಾನು ಕೇಳಕತ್ತಿಲ್ಲ ಇಲ್ಲಿ ಎನ್ನುತ್ತಿಲ್ಲ. ಸಮಾಜಕ್ಕೆ ಹೊರೆಯಾಗುವ ಹೇಡಿತನದ ಆಲಸ್ಯವೂ ಇದಲ್ಲ. ಅದಕ್ಕೆ ನಾವು ದುಡಿಲಾರ್ದೆ ಕೆಲವರು ಇದು ಭಿಕ್ಷೆ ಬೇಡ್ಕೊಂತ ತಿರುಗಾಡ್ತಾರೆ. ಆ ರೀತಿ ಆಲಸ್ಯ ಭಾವನೆಯಿಂದ ಕೂಡ ನಾನು ಈ ಥರ ಕೇಳಕತ್ತಿಲ್ಲ. ಇಂದು ನಾವು ದೇಹಿ ಎನ್ನುವುದರಲ್ಲಿ ಮುಂದೆ ದಾತಾರವಾಗುವ ಶಕ್ತಿ ಇದೆ, ಮುಂದೆ ಇನ್ನೂ ದೊಡ್ಡ ಸಾಧನೆ ಮಾಡುವಂಥ ಶಕ್ತಿ ಅದ. ಭೋಗದಿಂದ ಮರೆಯುವ ತಾಮಸವಿಲ್ಲ. ಆದುದರಿಂದ ಅದು ನನ್ನ ಮಾತಿಗೆ ವಿರೋಧವಾಗುವುದಿಲ್ಲ, ನಮ್ಮ ಸಾಧನೆಗೆ ಅವಶ್ಯವಾಗುತ್ತದೆ, ಪೂರಕವಾಗುತ್ತದೆ ಅಂತ ಹೇಳಿದ್ರು. ಅವಾಗ ಈ ವೇಳೆಗೆ ಒಂದು ಮನೆಯ ಮುಂದೆ ಬಂದು ನಿಂತಿದ್ದರೂ ಅದು ಶ್ರೀಮಂತ ಗೃಹದಂತೆ ಕಾಣುತ್ತಿತ್ತು. ಗೃಹ ಅಂದ್ರೆ ಮನೆ. ಆ ಮನೆ ಮುಂದೆ ಬಂದು ನಿಂತರು. ಹೊರಗಡೆ ಯಾರೂ ಕಾಣಿಸಲಿಲ್ಲ. ಆಯಾಸವನ್ನು ತಾಳಲಾರದೆ ಇಬ್ಬರು ಆ ಮನೆ ಕಟ್ಟೆಯ ಮೇಲೆ ಕುಳಿತುಕೊಂಡರು. ಅಲ್ಲಿ ಕಟ್ಟಿ ಮೇಲೆ ಕೂತ್ಕೊಂಡ್ರು. ಬೆವರು ಸುರಿಸುತ್ತಿದ್ದ ಮುಖವನ್ನು ಒರೆಸಿಕೊಳ್ಳುತ್ತಾ ನಿಜಗುಣರು ಕೈಯಲ್ಲಿದ್ದ ಬಟ್ಟೆಯಿಂದ ಗಾಳಿಯನ್ನು ಹಾಕಿಕೊಳ್ಳುತ್ತಿದ್ದರು. ತಡ್ಕೊಳಕ್ಕಾಗಲಾರ್ದ ಬಿಸಿಲು ಗಾಳಿ ಹಾಕೊಂತ ಕೂತಿದ್ರು ಒಂದು ಮನೆ ಮುಂದೆ. ಅಷ್ಟರಲ್ಲಿ ಮನೆಯೊಳಗಿನಿಂದ ಮಧ್ಯಮ ವಯಸ್ಸಿನ ವ್ಯಕ್ತಿಯೊಂದು ಹೊರಗೆ ಬಂದಿತು. ಈ ಸನ್ಯಾಸಿಗಳಿಬ್ಬರ ಆಯಾಸವನ್ನು ಕಂಡು ಅವರ ಅವಶ್ಯಕತೆಯನ್ನು ತಿಳಿದುಕೊಂಡು ಒಳಗಿನಿಂದ ಬೇಕಾದಷ್ಟು ನೀರನ್ನು ತರಿಸಿಕೊಟ್ಟ ಆತ. ಇವರು ಪಾಪ ಸನ್ಯಾಸಿಗಳದರ, ಜಾಸ್ತಿ ನೀರು ಕುಡಿತಾರೇನೋ ಅಂತೇಳಿ ಒಳಗಿಂದ ತರಿಸಿಕೊಟ್ಟ. ಇಬ್ಬರು ಮುಖದ ಮೇಲೆ ನೀರನ್ನು ಹಾಕಿಕೊಂಡು ಸಾಕಾಗುವಷ್ಟು ನೀರನ್ನು ಕುಡಿದರೂ ದಣಿದ ಜೀವಕ್ಕೆ ಸಮಾಧಾನವಾಯಿತು. ಅವಾಗ ಸಮಾಧಾನ ಆಯ್ತು ಅವರಿಗೆ. ಅಷ್ಟೇ ಅಲ್ಲದೆ ಆತ, ತಾವು ಯಾರೋ ಸ್ವಾಮಿಗಳಂತೆ ಕಾಣುತ್ತೀರಿ, ತಮ್ಮ ವ್ರತಭಂಗವಾಗದಿದ್ದರೆ ತಾವಿಲ್ಲಿಯೇ ಊಟವನ್ನು ಮಾಡಿಕೊಂಡು ಹೋಗಬಹುದು ಅಂತ ಹೇಳಿದಾತ. ನಿಮ್ಮ ವ್ರತ ಇರ್ತದಲ್ಲ, ಅದು ವ್ರತಭಂಗ ಆಗದೇ ಇದ್ದರೆ ನೀವಿಲ್ಲೇ ಊಟ ಮಾಡ್ಕೊಂಡು ಹೋಗ್ರಿ. ತಮಗೆ ತೊಂದರೆ ಏಕೆ, ಎಲೆಗಳಲ್ಲಿ ಪ್ರಸಾದವನ್ನು ಸ್ವಲ್ಪ ಹಾಕಿ ಕೊಟ್ಟು ಬಿಡಿ ಸಾಕು, ನಿಜಗುಣರು ಹೇಳಿದರು. ನಿಮ್ಗೆ ಯಾಕೆ ತೊಂದರೆ, ಒಂದು ಎಲೆಗೆ ಒಂದು ಸ್ವಲ್ಪ ಪ್ರಸಾದ ಕೊಟ್ಬಿಡು ಸಾಕು ಅಂದರು. ಛೇ ನಮಗೇನು ತೊಂದರೆ ಇಲ್ಲ ಹೇಳಿ ಒತ್ತಾಯಪಡಿಸಿದ ಆತ. ಮತ್ತು ಒಳಗೆ ನೋಡುತ್ತಾ, ಸಿದ್ಧ, ಸ್ವಾಮಿಗಳನ್ನು ಒಳಗೆ ಕರೆದುಕೊಂಡು ಹೋಗಿ ನೀರು ಕೊಡು ಎಂದು ಸೇವಕನಿಗೆ ಆಜ್ಞಾಪಿಸಿದ. ಆ ವ್ಯಕ್ತಿ, ಮನೆಯ ವ್ಯಕ್ತಿ, ನೀನು ಹೋಗಿ ಸ್ವಾಮೀಜಿಗಳಿಗೆ ನೀರು ಕೊಡಪ್ಪ, ಒಳಗೆ ಕರ್ಕೊಂಡು ಹೋಗು ಅಂತಂದ. ತಾವು ಬೇಡುವುದಕ್ಕೆ ಮುನ್ನವೇ ಬಂದ ಈ ಆಹ್ವಾನವನ್ನು ನಿರಾಕರಿಸುವ ಕಾರಣವಿರಲಿಲ್ಲ ನಿಜಗುಣರಿಗೆ. ಅಲ್ಲಿ ಊಟ ಮಾಡಿ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದು ಆತನಿಂದ ಬೀಳ್ಕೊಂಡು ಹೊರಟರು. ಮತ್ತು ಮುಂದೆ ಹೊಂಟರು. ಈ ದಿನದ ಪ್ರಶ್ನೆಯನ್ನು ಸುಲಭವಾಗಿ ಬಗೆಹರಿಯಿತು ಗುರುಗಳೇ. ಸ್ವಲ್ಪ ಕಾಲದ ನಂತರ ಹೇಳಿದ ಮಹಾಂತಪ್ಪ, ಇವತ್ತು ಪರವಾಗಿಲ್ಲ, ಇವತ್ತು ಊಟ ಗಿಟ ಎಲ್ಲ ಸಿಕ್ಕಿತ್ತಲ್ಲ ಗುರುಗಳೇ ಅಂತ ಹೇಳಿದರು. ನಿಜ, ಆದರೆ ಸುಲಭವೋ ಕಷ್ಟವೋ ನಾವು ಸಿದ್ಧರಾಗಿಯೇ ಬಂದಿದ್ದೇವಲ್ಲವೇ. ಮಾನ ಅಪಮಾನಗಳಿಗೆ ಅಂಜದೆ ಸನ್ಯಾಸದ ಪವಿತ್ರತೆಯನ್ನು ಕೈ ಬಿಡದೆ ಮುಂದೆ ನಡೆಯೋಣ. ನೋಡ್ರಿ, ಯಾಕಂತಂದ್ರೆ ಸುಲಭನೋ ಕಷ್ಟ, ನಾವು ಸಿದ್ಧರಾಗೆ ಬಂದೀವಿ. ತ್ರಾಸಾಗಲಿ ಸುಖನೇ ಆಗಲಿ ತ್ರಾಸೇ ಆಗಲಿ ಏನೇ ಆದರೂ ಕೂಡ ಸಹಿಸ್ಕೊಂಡು ಹೋಗಮ್ಮ. ಮಾನ ಅಪಮಾನಗಳಿಗೆ ಅಂಜದೆ. ಯಾಕಂದರೆ ಭಾಳಷ್ಟು ಜನ ಭಾಳ ಥರ ಮಾತಾಡ್ತಾರೆ. ಸಾಧನೆ ಮಾಡಬೇಕಾದಾಗ ನಾವು ಹೋಗ್ಬೇಕಾದ್ರೆ ಭಾಳಷ್ಟು ಜನ ಹೇಳ್ತಾರೆ. ಆದರೆ ಯಾವುದಕ್ಕೂ ಅಂಜದೆ ಸನ್ಯಾಸದ ಪವಿತ್ರತೆಯನ್ನು ಕೈ ಬಿಡದೆ ಮುಂದೆ ನಡೆಯೋಣಮ್ಮ ಅಂತಪ್ಪ ಅಂತ ಹೇಳಿದರು. ಸಂಜೆಯ ವೇಳೆಗೆ ಮತ್ತೆ ಕಾವೇರಿ ಅವರನ್ನು ಎದುರುಗೊಂಡಳು. ಕಾವೇರಿ ಅಂದರೆ ಅಲ್ಲಿ ನೀರು, ನದಿ. ಇದೇ ಇರ್ಬೇಕು ಮಹಾಂತಪ್ಪ, ಪಶ್ಚಿಮ ವಾಹಿನಿ ಎಂದರು ನಿಜಗುಣರು. ಮುಂದೆ ಹೋದಂತೆ ಅವರ ಊಹೆ ನಿಜವಾಯಿತು. ಆ ಮಾರ್ಗದಲ್ಲಿ ಬರುತ್ತಿದ್ದ ಒಬ್ಬ ಹೇಳಿದ, ಹೌದು ಸ್ವಾಮಿ, ಇದೇ ಪಶ್ಚಿಮ ವಾಹಿನಿ. ಪಶ್ಚಿಮದಿಂದ ಪೂರ್ವದ ಕಡೆಗೆ ಹರಿಯುವ ಕಾವೇರಿ ಇಲ್ಲಿ ಸ್ವಲ್ಪ ದೂರ ಸಂಪೂರ್ಣವಾಗಿ ವಿರುದ್ಧ ದಿಕ್ಕಿಗೆ ತಿರುಗಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯತೊಡಗಿದೆ. ಅದಕ್ಕಾಗಿ ಇದನ್ನು ಪಶ್ಚಿಮ ವಾಹಿನಿ ಎಂದು ಕರೆಯುತ್ತಾರೆ. ಸ್ವಲ್ಪ ದೂರದ ನಂತರ ಮತ್ತೆ ಪೂರ್ವಕ್ಕೆ ತಿರುಗಿ ಮುಂದುವರಿಯುತ್ತದೆ ಅಂತ ಆ ಕಾವೇರಿ ನದಿಯ ಬಗ್ಗೆ ಅವರು ಹೇಳ್ತಾರೆ. ಹಿಂಗೆ ಹರಿಯುತ್ತೆ ಇಲ್ಲಿ ಅಂತ. ಮುಂದೆ ತಿರುಮಕೂಡಲಿನಲ್ಲಿ ಇದಕ್ಕೆ ತಾನೇ ಕಪಿಲ ನದಿ ಬಂದು ಸೇರುವುದು. ಮಹಾಂತಪ್ಪ ಕೇಳಿದ. ಆ ಸಂಗಮವನ್ನು ನೆನೆಸಿಕೊಳ್ಳುತ್ತಾ, ಹಿಂದೆ ತಿರುಮಕೂಡಲಿನಲ್ಲಿ ಸಂಗಮಕ್ಕೆ ಹೋಗಿ ಬಂದರು ಅವರು, ಅಲ್ಲಿ ನೆನೆಸಿಕೊಳ್ಳುತ್ತಾ, ಹೌದು ಅದೇ ಕಪಿಲ ಕಾವೇರಿಗಳ ಸಂಗಮವೆನ್ನುತ್ತಾರೆ ಎಂದು ಹೇಳಿದ ಆತ. ಅಲ್ಲಿ ಎರಡೂ ಸೇರಿದವ, ಕಪಿಲ ಕಾವೇರಿ, ಅದಕ್ಕೆ ಸಂಗಮ ಅಂತಾರ. ತಾವು ಯಾವ ಕಡೆಯವರು ಸ್ವಾಮಿ ಎಂದು ಕೇಳಿದ. ನಾವು ಗಾಳಿಪುರದವರು, ಮಹಾಂತಪ್ಪನೇ ಹೇಳಿದ. ಗಾಳಿಪುರ ಎಲ್ಲಿದೆ, ಅದು ಯಾವ ಕಡೆ? ಮತ್ತೆ ಆತನ ಪ್ರಶ್ನೆ. ಅಲ್ಲಿ ವ್ಯಕ್ತಿ ಸಿಕ್ಕ, ಅಥವಾ ಯಾವ ಕಡೆಯವರಪ್ಪ ನೀವು ಅಂತ ಕೇಳಿದ. ನಾವು ಗಾಳಿಪುರ. ಯಾವ ಕಡೆ ಅದ ಅಂತ ಕೇಳಿದಾತ. ಅದು ತಿರುಮಕೂಡಲಿನ ಆಚೆಗಿದೆ ಎಂದರು ನಿಜಗುಣರು.
ಮತ್ತೆ ಕೇಳಿದರು, ಇಲ್ಲಿ ರಾತ್ರಿಯನ್ನು ಕಳೆಯುವುದಕ್ಕೆ ಎಲ್ಲಿಯಾದರೂ ಅನುಕೂಲವಾದ ಸ್ಥಳವಿದೆಯೇ ಅಂತ ಆ ವ್ಯಕ್ತಿ ಕೇಳಿದರು. ಇದೇ ದಿಕ್ಕಿನಲ್ಲಿ ಸ್ವಲ್ಪ ಮುಂದೆ ಹೋಗಿ ಆ ಭಾಗದ ನದಿಯ ದಡದಲ್ಲಿ ಶ್ರೀರಂಗನ ದೇವಾಲಯವಿದೆ, ಅದರ ಮುಂದೆ ಒಂದು ಧರ್ಮಛತ್ರವಿದೆ, ಅಲ್ಲಿ ಅನುಕೂಲವಿದೆ ಉಳಿದುಕೊಳ್ಳುವುದಕ್ಕೆ ಎಂದು ಹೇಳಿ ಆತ ತನ್ನ ದಾರಿಯನ್ನು ಹಿಡಿದ. ಇವರು ಶ್ರೀರಂಗನ ದೇವಾಲಯದತ್ತ ನಡೆದರು. ಅಲ್ಲೊಬ್ಬ ಸಿಕ್ಕಿದ್ದ ಕೇಳಿದಕ್ಕೆ ಹಿಂಗೈತು ನೋಡು, ಅಲ್ಲಿ ಹೋಗ್ರಿ ಅಂತ ಕಳಿಸಿದ. ನೋಡಿದೆಯ ಮಹಂತಪ್ಪ, ನನ್ನ ರಾಜ್ಯ ಭಾರದ ಕೀರ್ತಿಯ ವಿಸ್ತಾರವನ್ನು ನಾವು ಬಂದಿರುವುದು ಇನ್ನು ಇಷ್ಟೇ ದೂರ. ಆದರೆ ಗಾಳಿ ಗೋಪುರ ಎಲ್ಲಿದೆ ಎಂಬುದನ್ನೇ ಈತ ಅರಿಯ. ನಿಜಗುಣರು ಹೇಳಿದರು, ನೋಡಿದೆ ಮಹಂತಪ್ಪ, ರಾಜ್ಯ ಭಾರದ ಕೀರ್ತಿ ವಿಸ್ತಾರ ನಾವಿಷ್ಟೇ ದೂರ ಬಂದೀವಿ, ಆದರೂ ಕೂಡ ಈತ ಗಾಳಿಪುರ ಎಲ್ಲಿದಂತ ಕೇಳಕತ್ತೇನ. ಅದಕ್ಕೆ ಅಂಗೈಯಗಲ ರಾಜ್ಯಕ್ಕೆ ಒಡೆಯರಾದ ನಾವು ಹೊಗಳಿಸಿಕೊಳ್ಳುತ್ತೇವೆ. ಅಂಗೈಯಗಲ ಯಾವ ರೀತಿ, ನಾನು ಏನು ದೊಡ್ಡ ಮಹಾರಾಜ ಇದ್ದೀನಿ ಅಂದರೂ ಕೂಡ ಅದು ಅಂಗೈಯಗಲ ರಾಜ್ಯಕ್ಕೆ ಒಡೆಯರಾದ ನಾವು ನಾವು ಹೊಗಳಿಸಿಕೊಳ್ತೇವೆ. ರಾಜಾದಿರಾಜ ರಾಜ ಮಾರ್ತಂಡ ಭೂಮಂಡಲದ ಗಂಡ ಎಂದು ಮುಂತಾಗಿ ನಮ್ಮ ಭೂಮಂಡಲ ಎಷ್ಟು ಚಿಕ್ಕದು ನೋಡು ಮಹಂತಪ್ಪ. ಮಹಂತಪ್ಪ ಮಾತೇನೂ ಆಡಲಿಲ್ಲ. ಇಬ್ಬರು ಕ್ಷಣಕಾಲ ಮೌನವಾಗಿ ಮುಂದುವರಿದರು. ಮತ್ತೆ ನಿಜಗುಣರೇ, ವಿಸ್ತಾರವಾದ ಈ ಜಗತ್ತಿನ ವೈವಿಧ್ಯದ ವಿರಾಟ್ ಚಿತ್ರವನ್ನು ಕಾಣದ ಜನ ತಮ್ಮ ಸುತ್ತ ಗೋಡೆಗಳನ್ನು ಕಟ್ಟಿಕೊಂಡು ಕೀರ್ತಿಯ ಬೆನ್ನು ಹತ್ತಿ ಭ್ರಮೆಯಿಂದ ಬಳಲುತ್ತಾರೆ. ಕೀರ್ತಿ ಆತನಿಗೆ ದೊರೆಯದೆ ಹೋದಾಗ ಅಥವಾ ದೊರೆತರೂ ಅದರ ಮಿತಿಯನ್ನು ಕಂಡಾಗ ಆತನಿಗೆ ನಿರಾಶೆಯಾಗುತ್ತದೆ. ಅದಕ್ಕೆ ಈಗ ನಾವು ಇದರಲ್ಲಿ ನೀತಿ ಕ್ರಿಯೆಯಲ್ಲಿ ಕೆಲವು ವಿಚಾರಗಳು ಬರ್ತಾವೆ. ಮನುಷ್ಯ ತನ್ನ ಒಂದು ಒಳಗಡೆ ಏನು ಅಂತರಂಗದಲ್ಲಿ ತನ್ನ ಮತಿಯಲ್ಲಿ ಬುದ್ಧಿಯಲ್ಲಿ ಆತ ತಿಳ್ಕೊಂಡಿರ್ತಾನೆ, ನಾನು ಭಾಳ ದೊಡ್ಡ ಪ್ರಚಾರದಾಗಿದ್ದೀನಿ, ಭಾಳ ಗಳಿಸಿದ್ದೀನಿ, ನಾನು ಭಾಳ ಮಾಡಿದ್ದೀನಿ ಅಂತಂದ್ರೆ ಅವ್ರು ಹೇಳ್ತಾರೆ 14 ಲೋಕಗಳು, 7 ದ್ವೀಪಗಳು, ಒಂದು ಭೂಮಿ, ಆ ಭೂಮಿಯಲ್ಲಿ ಒಂದು ದೇಶ, ಆ ದೇಶದಲ್ಲಿ ಒಂದು ರಾಜ್ಯ, ಆ ರಾಜ್ಯದಲ್ಲಿ ಒಂದು ಡಿಸ್ಟಿಕ್ದಲ್ಲಿ ತಾಲೂಕದಲ್ಲಿ ಹಳ್ಳಿಯಲ್ಲಿ ಓಣಿಯಲ್ಲಿ ಮನೆಯಲ್ಲಿ ನಿನಗಿರೋಕ್ಕೆ ಎಷ್ಟು ಬೇಕಪ್ಪ ಜಾಗ, ತಟ್ಟಿಗೆ ಇರ್ತದೆ. ಆದರೂ ಕೂಡ ಮನಸ್ಸಿನಲ್ಲಿ ಎಷ್ಟು ಇಟ್ಕೊಂಡಿರ್ತಾನೆ, ದೊಡ್ಡ ಪ್ರಮಾಣ ಅಂತ ಇಟ್ಕೊಂಡಿರ್ತಾನೆ. ಆದ್ರೆ ನಿಂದು ಎಷ್ಟು ಆದಂದ್ರೂ ಕೂಡ ತನ್ನ ಮಿತಿ ಸ್ವಲ್ಪ ಇದ್ದರೂ ಕೂಡ ಆತ ಅದನ್ನು ಅರ್ಥ ಮಾಡ್ಕೊಂಡಿರಂಗಿಲ್ಲ. ಆತ ಜಗತ್ತಿನಲ್ಲಿ ವೈವಿಧ್ಯದ ವಿರಾಟ ಚಿತ್ರದ ಕಾಣದ ಜನ. ಯಾಕಂದ್ರೆ ಭಗವಂತ ಹೆಂಗದಂದ್ರೆ ವಿರಾಟ ಸ್ವರೂಪವಾಗಿ ತೊಟ್ಕೊಂಡಿದ್ದಾನೆ. ಅದನ್ನು ಕಾಣಲಾರ್ದ ಜನ ಸುತ್ತ ಗೋಡೆಗಳನ್ನು ಕಟ್ಟಿಕೊಂಡು ಕೀರ್ತಿಯ ಬೆನ್ನ ಹತ್ತಿ ಅದರ ಭ್ರಮೆಯಲ್ಲಿ ಬಳಲ್ತಾರೆ. ಕೀರ್ತಿ ಆತನಿಗೆ ದೊರೆಯದೆ ಹೋದಾಗ ಅಥವಾ ದೊರೆತರು ಅದರ ಮಿತಿಯನ್ನು ಕಂಡಾಗ ಆತನಿಗೆ ನಿರಾಶೆ ಆಗ್ತದೆ. ಆದರೆ ಅದನ್ನು ಮನಸ್ಸು ಕೊಡದ ಮನ ಮೆಚ್ಚುವಂತೆ ಕರ್ತವ್ಯಕ್ಕಾಗಿ ಕರ್ಮಗಳನ್ನು ಮಾಡಿದವನಿಗೆ ಕೀರ್ತಿ ಕಾಮನೆಯೇ ಇಲ್ಲದಿರುವುದರಿಂದ ನಿರಾಸೆ ಎನ್ನುವ ಮಾತೇ ಅವನ ಬಳಿಯಲ್ಲಿ ಸುಳಿಯದು. ಏನೇ ಕರ್ಮ ಮಾಡಬೇಕಾದ್ರೆ ಅದರದ ಅಪೇಕ್ಷೆ ಇಷ್ಟು ಬರಲಿ ಅನ್ನೋಂಗಿಲ್ಲ, ಇಷ್ಟು ಪ್ರಚಾರ ತೊಗೊಳ್ಬೇಕು ಅನ್ನೋಂಗಿಲ್ಲ. ಯಾವುದೇ ಕೆಲಸಕ್ಕಾಗಲಿ ಯಾವ ಭಾವದಿಂದ ನಾವು ಹೋಗ್ತೀವಿ, ಯಾಕಂತಂದ್ರೆ ನಾವು ಕೀರ್ತಿ ಇಷ್ಟು ನಮ್ಗೆ ಎಲ್ಲರೂ ಹೌದೌದಂತ ಹೋಗೊಳ್ಳಿ, ಪ್ರಚಾರ ಮಾಡ್ಕೋಬೇಕನ್ನೋದಾಗಲಿ, ನಾನು ಇಂಥ ದೊಡ್ಡ ಒಂದು ವ್ಯಕ್ತಿ ಆಗ್ಬೇಕನ್ನೋದಾಗಲಿ, ಈ ಭಾವನೆಗಳು, ಈ ಕಾಮನೆ ಭಾವನೆಗಳು ಆತನ ಮನಸ್ಸಿನಲ್ಲಿ ಇರಬಾರ್ದು. ಅದಕ್ಕೆ ಸುಳಿಯೋದು. ಅದಕ್ಕೆ ಹೇಳ್ತಾರೆ ಅವರು, ಈ ನಿರಾಸೆ ಅನ್ನುವ ಮಾತೆ ಅವನ ಬಳಿಯಲ್ಲಿ ಸುಳಿಯಂಗಿಲ್ಲ. ಏನೇ ಇದ್ದರೂ ಕೂಡ, ಎಂಥ ಸಂದರ್ಭ ಕೂಡ ಬಂದರೂ ಕೂಡ ಆತನಲ್ಲಿ ನಿರಾಸೆ ಅನ್ನುವಂಥದ್ದು ಬರೋಂಗಿಲ್ಲ. ಯಾಕಂದ್ರೆ ಆಸೆ ದುಃಖಕ್ಕೆ ಮೂಲ ಅಂತ ನಿಜಗುಂಡ್ರು ಇವರು ಹೇಳಿದ್ದಾರೆ. ಯಾಕಂದ್ರೆ ಬಸವಣ್ಣವರು ಕೂಡ ಹೇಳಿದ್ದಾರೆ. ಯಾವಾಗ ಬುದ್ಧ ಕೂಡ ಹೇಳಿದ್ದಾರೆ. ಯಾಕಂತಂದ್ರೆ ಪ್ರತಿ ಒಂದರಲ್ಲಿ ಜ್ಞಾನಿಗಳು ಹೇಳುವಂಥದ್ದೇ ಅದು. ನೀನು ನಿಷ್ಕಾಮ ಭಾವದಿಂದ ಅಲ್ಲಿ ಕೆಲಸವನ್ನು ಮಾಡಿದಾಗ 100% ಆ ಕೆಲಸಗಳು ಸಕ್ಸಸ್ ಆಗ್ತವೆ. ರಾಜನಾಗಲಿ ಸನ್ಯಾಸಿಯಾಗಲಿ ಈ ಸೂತ್ರವನ್ನು ಅರಿತವನು ಶಾಶ್ವತವಾದುದನ್ನು ಸಾಧಿಸಬಹುದೆಂದು ತೋರುತ್ತದೆ ಮಹಂತಪ್ಪ ಅಂತ ಹೇಳಿದರು. ನಿಜ ಸ್ವಾಮಿ ಎನ್ನುವುದಕ್ಕಿಂತ ಹೆಚ್ಚಿನದೇನನ್ನೂ ಮಹಂತಪ್ಪ ಹೇಳಲಾರದವನಾಗಿದ್ದ. ಹೌದನ್ನೋದಕ್ಕಿಂತ ಬೇರೆ ಏನು ಹೇಳಲಾರದಂಥ ಸ್ಥಿತಿಯಲ್ಲಿ ಮಹಂತಪ್ಪ ಇದ್ದ. ಅಂದು ಶ್ರೀರಂಗನ ದೇವಾಲಯದಲ್ಲಿ ರಾತ್ರಿಯನ್ನು ಕಳೆದರು. ಮರುದಿನ ಮತ್ತೆ ಪ್ರಯಾಣ ಸಾಗಿತು. ದಿನವೂ ಮುಂದುವರಿಯಿತು. ದಿನ ನಡೀತಾ ಹೊಂಟಿದ್ದಾರೆ ಅವರು. ಎಲ್ಲ ಕಡೆಯಲ್ಲಿಯೂ ಅವರಿಗೆ ಒಂದೇ ರೀತಿಯ ಹಿತಕರವಾದ ಮಧುರ ಅನುಭವಗಳೇ ದೊರೆಯುತ್ತಿದ್ದವೆಂದಲ್ಲ. ಎಲ್ಲ ಕಡೆ ಬಹಳ ಒಳ್ಳೆಯ ರೀತಿಯಿಂದ ನೋಡ್ಕೊತಾ ಇದ್ದಾರೆ ಜನ ಅಂತನ್ನುವಂಥದ್ದಲ್ಲ. ಕೆಲವು ಕಡೆ ಅಹಿತಕರವಾದ ಘಟನೆಗಳು ನಡೆದವು ಅವರಿಗೆ. ಮಹಾಸ್ವಾಮಿ
ತಾವು ಆತಿಥ್ಯವನ್ನು ಸ್ವೀಕರಿಸುವುದರಿಂದ ನಾವು ಧನ್ಯರಾದೆವು ಎಂದು ಭಕ್ತಿ ಗೌರವಗಳಿಂದ ಸೇವೆ ಮಾಡಿದ ಜನಗಳನ್ನು ಒಮ್ಮೆ ಕಂಡರೆ ಇನ್ನೊಮ್ಮೆ ಇಬ್ಬರು ಆಗಿದ್ದಿರಿ, ಏನಾಗಿದೆ ನಿಮಗೆ? ಭಿಕ್ಷೆ ಬಿಡುವುದಕ್ಕೆ ಜೀವನಕ್ಕೆ ಬಲು ಸುಲಭವಾದ ಮಾರ್ಗ ಇದೆಂದು ಕಾವಿ ಹಾಕಿಬಿಟ್ಟಿರೋ ಎಂದು ತಿರಸ್ಕರಿಸಿದ ಜನಗಳೂ ಸಿಕ್ಕಿದ್ದರು. ಏನಾಗಿದೆ ನಿಮ್ಗೆ? ಇಷ್ಟು ದಾಂಡಿಗರಾಗಿದ್ದೀರಿ, ಇಷ್ಟು ದಪ್ಪ ದಪ್ಪ ಇದ್ದೀರಿ, ಈ ಭಿಕ್ಷೆ ಬೇಡಕ್ಕೆ ಏನಾಗಿದೆ ನಿಮಗೆ? ಜೀವನ ಭಾಳ ಸುಲಭ, ಇದು ಮಾರ್ಗ ಹಿಡಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಕಾವಿ ಬಟ್ಟೆ ಹಾಕ್ಕೊಂಡಿರೇನೋ ಅಂತ ಜನ ಭಾಳ ತಿರಸ್ಕಾರ ಕೂಡ ಮಾಡಿದ್ರು ಅವರಿಗೆ. ಅವೆಲ್ಲವನ್ನು ಸಮನಾಗಿ ಭಾವಿಸಿ ನಕ್ಕು ಮುಂದೆ ನಡೆಯುತ್ತಿದ್ದರು. ಮಾನವ ಸ್ವಭಾವದ ಬಹುಮುಖಗಳನ್ನು ಪ್ರತ್ಯಕ್ಷವಾಗಿ ಕಂಡುಕೊಳ್ಳುವ ಅವಕಾಶ ಈ ಪ್ರಯಾಣದಲ್ಲಿ ಅವರಿಗೆ ಲಭಿಸಿತ್ತು. ಜನಜೀವನದಲ್ಲಿದ್ದ ಒಳಿತು ಕೆಡುಕುಗಳ ಮೇಲು ಕೀಳುಗಳು, ಆಸೆ ನಿರಾಸೆಗಳು ಇವೆಲ್ಲವೂ ದ್ವಂದ್ವಮಯ ಜಗತ್ತಿನ ಸ್ವರೂಪವನ್ನು ತೋರಿಸುತ್ತಿದ್ದವು. ಇಡೀ ಜಗತ್ತಿನ ಚಿತ್ರಣ ಅವ್ರ ಕಣ್ಣು ಮುಂದೆ ಬರ್ಲಾಕತ್ತಿತ್ತು. ಎಂಥ ಜನ, ಎಲ್ಲ ಥರ ಜನ ಇದ್ದಾರಲ್ಲ ಅಂತ. ಇವೆಲ್ಲವುಗಳಿಂದ ಅವರಲ್ಲಿ ಜೀವನವನ್ನು ಕುರಿತು ಒಂದು ವ್ಯಾಪಕವಾದ ದೃಷ್ಟಿ ರೂಪುಗೊಳ್ಳತೊಡಗಿತ್ತು. ದೇಶ ಸಂಚಾರವಿಲ್ಲದೆ ಜೀವನದ ಅನುಭವ ಪೂರ್ಣವಾಗುವುದಿಲ್ಲವೆಂದು ಗುರುಗಳು ಹೇಳುತ್ತಿದ್ದ ಮಾತಿನ ಅರ್ಥ ಈಗ ಅವರಿಗೆ ಸ್ಪಷ್ಟವಾಗಿ ಮನದಟ್ಟಾಗಿತ್ತು. ಯಾಕಂದ್ರೆ ದೇಶ ಸಂಚಾರವಿಲ್ಲದೆ ಜೀವನದ ಅನುಭವ ಪೂರ್ಣ ಆಗಂಗಿಲ್ಲಪ್ಪ ಅಂತ ಗುರುಗಳು ಹೇಳ್ತಾ ಇದ್ದಂತ ನಿಜಗೊಂಡ್ರ ನೆನಪು ಅಲ್ಲಿ ಅವ್ರಿಗೆ ಸ್ಪಷ್ಟವಾಯಿತು. ದಿನದಿನವೂ ಎಡಬಿಡದ ಪ್ರಯಾಣದಿಂದ ಈಗ ಕರ್ನಾಟಕದ ಮಧ್ಯಭಾಗಕ್ಕೆ ಬಂದಿದ್ದರು. ಅಲ್ಲಿ ತುಂಗಭದ್ರ ಇವರನ್ನು ಎದುರುಗೊಂಡಳು. ಅದೇ ಹರಿಹರ ಕ್ಷೇತ್ರವೆಂಬುದನ್ನು ಕೇಳಿ ತಿಳಿದುಕೊಂಡ್ರು. ಹರಿಹರ ದಾವಣಗೆರೆ ಹತ್ರ ಬರ್ತದೇನಾ, ಆ ಹರಿಹರಕ್ಕೆ ಬಂದರು ಅವ್ರೀಗ. ಹರಿಹರ ಕ್ಷೇತ್ರಕ್ಕೆ ಅವರು ಬಂದರು. ನಿಜಗುಣರಿಗೆ ಹಿಂದೊಮ್ಮೆ ಗುರುಗಳು ಹೇಳಿದ ಮಾತು ನೆನಪಿಗೆ ಬಂತು. ಕರ್ನಾಟಕವು ಸಾಧಿಸಿದ ಧರ್ಮ ಸಮನ್ವಯದ ಮಾತು ಚರ್ಚೆಗೆ ಬಂದಾಗ ಶಂಭುಲಿಂಗರು ಈ ಹರಿಹರ ಕ್ಷೇತ್ರವನ್ನು ಉದಾಹರಿಸಿದ್ದರು. ಅಲ್ಲಿ ಆ ಸಂದರ್ಭದ ಕೆಲವು ಮಾತುಗಳು ಬಂದಾಗ ಹರಿಹರದ ಬಗ್ಗೆ ಹೇಳಿದರು ಅವರು ಗುರುಗಳು. ಅಲ್ಲಿರುವ ಹರಿಹರ ಮೂರ್ತಿ ಹರಿ ಮತ್ತು ಹರ ಇಬ್ಬರನ್ನು ಸಮನ್ವಯಗೊಳಿಸಿರುವ ಬಗೆಯನ್ನು ವಿವರಿಸಿದರು. ಹರಿ ಬೇರೆ ಅಲ್ಲ, ಹರ ಬೇರೆ ಅಲ್ಲ, ಅದನ್ನು ಅವರು ಸಮನ್ವಯವಾಗಿ ಇಬ್ಬರು ಒಂದೇನೆ ಅನ್ನುವಂಥ ರೀತಿಯಲ್ಲಿ ಹೇಳಿದರು. ಅದನ್ನು ಸ್ಮರಿಸಿಕೊಳ್ಳುತ್ತಾ ನಿಜಗುಣರು ಮಹಾಂತಪ್ಪನೊಡನೆ ಹರಿಹರನ ದೇವಾಲಯದತ್ತ ಹೊರಟರು. ಆ ದಾವಣಗೆರೆ ಹತ್ರ ಹರಿಹರ ಅದ, ಅಲ್ಲಿ ಒಂದು ದೇವಸ್ಥಾನದಲ್ಲಿ ಹೊರಟರು ಅವರು. ಅಲ್ಲಿಗೆ ತುಂಗಭದ್ರೆಯ ದಡದಲ್ಲಿಯೇ ಇತ್ತು ದೇವಾಲಯ. ತುಂಗಭದ್ರ ದಡ ಅಲ್ಲಿ ನದಿ ತೀರದಲ್ಲಿ ದೇವಾಲಯ ಇತ್ತು. ದೇವಾಲಯವನ್ನು ಪ್ರವೇಶಿಸುವುದಕ್ಕೆ ಮುನ್ನ ದಡದಿಂದ ಮೆಟ್ಟಿಲುಗಳನ್ನು ಇಳಿದು ನದಿಗೆ ಬಂದರು. ಜಲನೆ ಹುಕ್ಕುತ್ತಾ ಹರಿಯುತ್ತಿರುವ ತುಂಗಭದ್ರ ಸಂಭ್ರಮದಿಂದ ಇವರನ್ನು ಸ್ವಾಗತಿಸಿದಳು. ಎರಡೂ ಕಡೆಯಲ್ಲೂ ವಿಸ್ತಾರವಾದ ಮರಳಿನ ಹಾಸಿಗೆಯನ್ನು ಬಿಟ್ಟು ಮಧ್ಯದಲ್ಲಿ ಅವಳ ಸಲೀಲ ದೇಹ ಹರಿಯುತ್ತಿತ್ತು. ಅಂದ್ರೆ ಆ ನದಿ ವರ್ಣನೆ ಮಾಡ್ತಾರೆ, ಹಿಂಗೆ ಚೆಂದಾಗಿ ಹರಿತಾ ಇತ್ತು. ಸಂಜೆಯ ಸೂರ್ಯನ ಹೊಂಗಿರಣಗಳು ಸಲೀಲ ದರ್ಪಣದಂತಹ ದೇಹದ ಮೇಲೆ ಆಟವಾಡುತ್ತಾ ವರ್ಣರಂಜಿತವಾಗಿ ಮಾಡಿದ್ದವು. ಅಮೃತದಂತಹ ತಿಳಿ ನೀರಿನಲ್ಲಿ ನಿಜಗುಣರು ಮಹಾಂತಪ್ಪ ಕೈಕಾಲು ಮುಖವನ್ನು ತೊಳೆದುಕೊಂಡು ನೀರಿಗೆ ತೀರಾ ಸಮೀಪದಲ್ಲಿದ್ದ ಕಲ್ಲು ಮಂಟಪದಲ್ಲಿ ಸ್ವಲ್ಪ ಕಾಲ ಕುಳಿತರು. ಆ ಜೀವನದಿಯ ಸನ್ನಿಧಿಯಲ್ಲಿ ಸಂಜೆಯ ಸೌಂದರ್ಯವನ್ನು ವೀಕ್ಷಿಸಿದರು. ಅನಂತರ ಎದ್ದು ದೇವಾಲಯ ಹತ್ರ ಹೊರಟರು. ದೇವಾಲಯವನ್ನು ಇವರ ಪ್ರವೇಶಿಸಿದಾಗ ಅಲ್ಲಿ ಒಬ್ಬ ಸಾಧು ಕುಳಿತು ಏಕನಾದವನ್ನು ಹಿಡಿದುಕೊಂಡು ಈ ವಚನವನ್ನು ಹಾಡುತ್ತಿದ್ದ. ಅಲ್ಲಿ ದೇವಾಲಯದಾಗ ಒಬ್ಬವ ಏಕನಾದ ಅಂದರೆ ಏಕ್ತಾರಿ ಹಿಂಗೆ ಹಿಡ್ಕೊಂಡು ಹಾಡಾಡ್ಕೋ ಕುಂತಿದ್ದ. ಆತ ಏನು ಆಡ್ತಿದ್ದ ಅಂದ್ರೆ, ಕರಗಿಸಿ ಎನ್ನ ಮನದ ಕಾಳಿಕೆಯ ಕಳೆಯಯ್ಯ, ಒರೆಬಣ್ಣಕ್ಕೆ ತಂದೆನ್ನ ಪುಟವಿಕ್ಕಿ ನೋಡಯ್ಯ, ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡಿಯಾಣಿಯ ಮಾಡಿ, ನಿಮ್ಮ ಶರಣರ ಪಾದಕ್ಕೆ ತೊಡಿಗೆಯ ಮಾಡಿ, ಸಲಹು ಕೂಡಲ ಸಂಗಮ ದೇವ ಅಂತ ವಚನ ಆಡ್ಕೊತ ಕುಂತಿದ್ದ. ತುಂಬ ಸುಂದರವಾದ ಹಾಡು. ಈ ವಚನ ಮುಗಿಯುತ್ತಿದ್ದಂತೆ ಉದ್ಗಾರ ತೆಗೆದರು ನಿಜಗುಣರು. ಎಷ್ಟು ಚಂದದಲ್ಲ ಈ ಹಾಡ ಅಂತ ನಿಜಗುಣರು ಹೇಳಿದರು. ಆಗ ಸಾಧು ಏಕನಾದವನ್ನು ಕೆಳಗಿಡುತ್ತಾ ಇವರನ್ನು ಕುರಿತು, ಬನ್ನಿ ಸ್ವಾಮಿಗಳೇ ಕುಳಿತುಕೊಳ್ಳಿ, ಬಸವಣ್ಣನವರ ವಚನ ನಿಮಗೆ ಹಿಡಿಸಿತೇ ಎಂದು ಕೇಳಿದ ಆ ವ್ಯಕ್ತಿ. ಬಸವಣ್ಣನವರ ವಚನಗಳೇ ಅವು ನಿಜಗುಣರ ಪ್ರಶ್ನೆ. ಹೀಗೆ ಪ್ರಾರಂಭವಾದ ಅವರ ಮಾತು ಬಸವಣ್ಣನವರ ಭಕ್ತಿ ಪರಿಚಯದಿಂದ ಹಿಡಿದು 12ನೇ ಶತಮಾನದ ವಚನಗಳ ಪುನರ್ಜೀವನದ ಕಾರ್ಯ ಈಗ ನಡೆಯುತ್ತಿರುವ ವಿಜಯನಗರ ಸಾಮ್ರಾಜ್ಯದವರೆಗೂ ಬೆಳೆಯಿತು. ವಿಜಯನಗರದ ಕಡೆಯಿಂದ ಬಂದ ಈ ಸಾಧು ಒಂದೆರಡು ಮಾತುಗಳಲ್ಲಿ ಅವರು ಪರಿಚಯ ಮಾಡಿಕೊಟ್ಟ ಮಾತು ಒಂದು ರೀತಿ ಮುಕ್ತಾಯದ ಘಟ್ಟಕ್ಕೆ ಬಂದಾಗ ಮಹಾಂತಪ್ಪ ಹೇಳಿದ, ಗುರುಗಳೇ, ನೀವು ಬರೆದಿರುವ ಹಾಡುಗಳನ್ನು ಈ ಏಕನಾದದ ಹಿನ್ನೆಲೆಯಲ್ಲಿ ಹಾಡಿದರೆ ಚೆನ್ನಾಗಿರುತ್ತದೆ ಎಲ್ಲವೇ? ಅಂದರೆ ಏಕ್ತಾರಿ ಇಟ್ಕೊಂಡು ನೀವು ಬರೆದಂಥ ಒಂದು ಹಾಡು ಹಾಡಿದ್ರೆ ಚೆನ್ನಾಗಿರ್ತದಲ್ಲ ಗುರುಗಳೇ ಅಂತ ಮಹಾಂತಪ್ಪ ನಿಜಗುಣರಿಗೆ ಹೇಳಿದರು. ನೀವು ಹಾಡಿಗಳನ್ನು ಬರೆದಿದ್ದೀರಾ? ಹೇಳಿ ಸ್ವಾಮಿಗಳೇ. ಹಾಗಾದರೆ
ಎಂದು ಸಾಧು ಏಕನಾದವನ್ನು ಅವ್ರು ಮುಂದಿಡುತ್ತಾ ಒಂದು ಹಾಡ ಬರೆದಿದ್ರೆ ಹೇಳ್ರಿ ಅಂತ ಕೊಟ್ಟ. ನಿಜಗುಣರು ಅದನ್ನು ಕೈಗೆ ತೆಗೆದುಕೊಂಡು ನೋಡಿದರು. ನಾದ ತುಂಬಿ ಬರುವುದಕ್ಕೆ ಒಂದು ಬಿದಿರಿನ ಕೋಲಿಗೆ ತೆತ್ತಿಸಿದ ಸೊರೆಯ ಬುರುಡೆ, ಅದರ ಮೇಲೆ ಹೆಳೆದು ಕಟ್ಟಿದ ಒಂದೇ ಒಂದು ತಂತಿ ಸಂಪೂರ್ಣವಾಗಿ ಕಂಪನಕ್ಕೆ ಅನುಕೂಲವಾಗುವಂತೆ ಅಳವಡಿಸಲಾಗಿತ್ತು. ಅದು ಏಕ್ತಾರಿನೇ. ಅದನ್ನು ಬೆರಳಿನಿಂದ ಮೀಟಿದರೆ ಜ್ವೈ ಎಂಬ ಒಂದೇ ಬಗೆಯ ನಾದ ತುಂಬಿ ಹೊರಹೊಮ್ಮುತ್ತಿತ್ತು. ಬಹಳ ಸುಂದರವಾದ ಏಕತಂತಿ ವಾದ್ಯ. ಅರ್ಥಪ್ರಧಾನವಾದ ಹಾಡುಗಳಿಗೆ ಅದರ ಹಿನ್ನೆಲೆಯೇ ಶ್ರುತಿ ಹಿತಕರವಾಗುತ್ತಿತ್ತು. ಸ್ವಲ್ಪ ಕಾಲದಲ್ಲಿಯೇ ಅದನ್ನು ಮಿಡಿಯುವುದನ್ನು ಕಲಿತರು ನಿಜಗುಣರು. ಪ್ರಯತ್ನ ಮಾಡಿ ಅದನ್ನು ಮತ್ತು ಮಿಡಿಯೋದು ಕಲಿತರವರು. ಯಾವುದನ್ನು ಹಾಡಲಿ ಮಾತಪ್ಪ? ತೋರು ಬೆರಳಿನಿಂದ ಅದರ ತಂತಿಯನ್ನು ಮಿಡಿಯುತ್ತಾ ಕೇಳಿದರು. ಯಾವುದಾದ್ರೂ ಹೇಳಿ ಗುರುಗಳೇ, ಬೇಡುವೆನ ಅಭವ ಎಂಬುದೇ ಆಗ್ಬೋದು ಎಂದ ಮಹಂತಪ್ಪ. ಅದನ್ನೇ ಪ್ರಾರಂಭಿಸಿದರು ನಿಜಗುಣರು. ಏಕನಾದದ ಶ್ರುತಿಗೆ ಅನುಗುಣವಾಗಿ ನಿಜಗುಣರ ತುಂಬು ಕಂಠದಿಂದ ಹೊರಡುತ್ತಿದ್ದ ಹಾಡನ್ನು ತದೇಕ ಚಿತ್ತವಾಗಿ ಕೇಳುತ್ತಿದ್ದ ಆ ಸಾಧು ಭಾಳ ಚಂದ ಕುಂತು ಆ ಹಾಡುಗಳನ್ನು ಭಾಳ ವಿಶೇಷವಾಗಿ ಕೇಳ್ತಿದ್ದ. ಅಂದು ಬರೆದ 3 ನುಡಿಗಳ ಜೊತೆಗೆ ಶಂಭುಲಿಂಗರ ಸೂಚನೆಯಂತೆ 12 ನುಡಿಗಳನ್ನು ಸೇರಿಸಿ ಅದನ್ನೊಂದು ದೊಡ್ಡ ಹಾಡನ್ನಾಗಿ ಮಾಡಿದರು. ಅದನ್ನು ಪಲ್ಲವಿಯೊಂದಿಗೆ ಆರಂಭಿಸಿ ಪೂರ್ತಿ ಹಾಡನ್ನು ಅದನ್ನು ಹಾಡಿದರು. ನಿಜಗುಣರ ಮುಂದೆ ಸ್ವಲ್ಪ ಹಾಡಿದ್ರು, ಅವರು ಶಂಭುಲಿಂಗರ ಮುಂದೆ ಒಂದು ಸ್ವಲ್ಪ ಹಾಡಿದರು, ಮತ್ತು ಇನ್ನೊಂದು 2 ನುಡಿ ಸೇರಿಸಿದ್ರು. ಅದನ್ನು ಪೂರ್ತಿ ಹಾಡಿದರು. ಹಾಡಿದ ಮೇಲೆ ಇದು ತಾವೇ ಬರೆದಿದ್ದೆ ಸ್ವಾಮಿಗಳೇ ಅಂತ ಅವ್ರು ಕೇಳಿದರು. ಹಾಡು ಮುಗಿದ ಮೇಲೆ ಕೇಳಿದ ಸಾಧು, ಹೌದು, ನಮ್ಮ ಗುರುಗಳೇ ರಚಿಸಿದ್ದಾರೆ ಇದನ್ನು ಅಂತ ಮಹಾಂತಪ್ಪ ಹೇಳಿದ. ಅವರೇನೇ ದಿಟ್ಟಿಸಿ ನೋಡುತ್ತಾ ಸಾಧು ಹೇಳಿದ, ತಮಗೆ ಉಜ್ವಲದ ಭವಿಷ್ಯ ಇದೆ ಸ್ವಾಮಿ. ತಮ್ಮ ಸಾಧನೆ ಹೀಗೆಯೇ ಮುಂದುವರಿಯಲಿ. ಇಂಥ ಹಾಡುಗಳನ್ನು ಇನ್ನೂ ರಚಿಸಿರಿ ಅಂತ ಆ ಸಾಧು ಹೇಳಿದ. ಕ್ಷಣಕಾಲ ಮೌನವಾವರಿಸಿತು. ಏಕನಾದವನ್ನು ಹಿಂದೆ ಮುಂದೆ ತಿರುಗಿಸಿ ನೋಡುತ್ತಾ ನಿಜಗುಣರು, ಇಂತಹದೊಂದನ್ನು ನಾವು ಮಾಡಿಸಿಕೊಳ್ಳುವುದು ಸಾಧ್ಯವೇ ಅಂತ ವ್ಯಕ್ತಪಡಿಸಿದರು. ಇದೆಷ್ಟು ಚಂದದಲ್ಲ, ಇಂಥದ್ದು ನಾವು ಮಾಡಿಸ್ಬೇಕು ಅಂತ ಹೇಳಿದರು. ಅದನ್ನು ಕೇಳುತ್ತಿದ್ದಂತೆಯೇ ಸಾಧು ಹೇಳಿದ, ನಾನು ಅದನ್ನೇ ಕೇಳಬೇಕೆಂದಿದ್ದೆ. ನಿಮ್ಮ ಹಾಡುಗಳಿಗೆ ಇದು ಬಹಳ ಚೆನ್ನಾಗಿ ಒಪ್ಪುತ್ತದೆ. ಅದನ್ನು ನೀವೇ ತೆಗೆದುಕೊಂಡು ಬಿಡಿ, ನನ್ನ ಭಕ್ತಿಯ ಕಾಣಿಕೆಯಾಗಿ ಅರ್ಪಿಸುತ್ತೇನೆ ಅಂತ ಹೇಳಿದರು. ಅದೆಲ್ಲ ಟೈಮ್ 3 ನಿಮಿಷ. ಬೇಡ ಸ್ವಾಮಿ, ಬೇಡ. ನಿಜಗುಣರು ಹೇಳಿದರು, ನಿಮ್ಮ ಕೈಯನ್ನು ನಾನು ಬರಿದನ್ನಾಗಿ ಮಾಡಲೇ, ನಿಮಗೆ ಅದು ಅವಶ್ಯಕವಾಗಿ ಬೇಕು ಅಂತ ನಿಜಗುಣರು ಹೇಳಿದರು. ನಾಳೆಯೇ ನಾನು ಇನ್ನೊಂದು ಪಡೆಯಬಲ್ಲೆ, ನೀವೇನು ಯೋಚಿಸಬೇಡಿ, ಅದನ್ನು ತಮ್ಮ ಬಳಿಯೇ ಇರಲಿ. ಮತ್ತೆ ಹೇಳಿದ ಸಾಧು, ತುಂಬ ವಂದನೆಗಳು, ತಮ್ಮ ಪ್ರೇಮ ಇದರ ಮೂಲಕ ಯಾವಾಗಲೂ ನನ್ನ ಕೈಯಲ್ಲಿ ಉಳಿಯುವಂತಾಯ್ತಂತ ಏಕತಾರಿ ನಿಜಗುಣರು ತೊಗೊಂಡ್ರು ಅವತ್ತ. ಆಮೇಲೆ ಈ ರೀತಿಯಾಗಿ ಅವರು ಯಾತ್ರೆಯನ್ನು ಮಾಡಕತ್ತಾರ. ಈಗ ಟೈಮನ್ನು ಆಯಿತು, ಒಂದು ಅರ್ಧ ಗಂಟೆ ಟೈಮ್ ಅಂತ. ಯಾಕಂದ್ರೆ ಒಂದೇ ಒಂದು ಹೇಳ್ತೀವಿ, ನಂತ ಮಹಾತ್ಮರ ಒಂದು ವಿಚಾರವನ್ನು ನಾವು ಮಾಡ್ತಾಯಿದ್ದೀವಿ. ಯಾಕಂತಂದ್ರೆ ಒಂದು ವಿಚಾರಗಳು ಒಬ್ಬ ಹೇಳ್ತಿದ್ದ ಕಳ್ಳಂದು ಒಂದು ಸಣ್ಣ ದೃಷ್ಟಾಂತ ಹೇಳಿ ಮುಗಿಸಿಬಿಡ್ತೀನಿ. ಯಾಕಂತಂದ್ರೆ ಅವನು ಈಗ ನಿಮಗೂ ಗೊತ್ತಿರ್ಬೋದು, ಒಬ್ಬ ಕಳ್ಳ ಇರ್ತಾನೆ, ಮಗನಿಗೆ ಹೇಳ್ತಾನೆ, ನೋಡಪ್ಪ ಎಲ್ಲೂ ನೀನು ಪ್ರವಚನ ಇದಕ್ಕೊಂದು ಇನ್ನೂ ಒಂದು ಕೆಲವು ದೃಷ್ಟಾಂತಗಳನ್ನು ಹೇಳ್ತಾರೆ ಅವರು. ಎಲ್ಲಿ ನೀನು ಪ್ರವಚನದ ಕೇಳಬೇಡ, ನಮ್ಮ ಕಾಯಕ ಏನದಂದ್ರೆ ಕಳ್ಳತನ ಮಾಡೋದೇ ಅದ. ಅದಕ್ಕೆ ನೀವು ಕಳ್ಳತನ ಮಾಡ್ಕೊಂಬರ್ಬೇಕು. ನನಗೂ ವಯಸ್ಸಾಯಿತು, ಎಲ್ಲಿ ಯಾರ ಕೈಗೆ ಮಾತ್ರ ಸಿಗಬಾರ್ದು, ಕಳ್ಳತನ ಮಾಡಿಬಿಡ್ತಿದ್ದೆ, ನೀನು ಯಾರ ಕೈಗೂ ಸಿಗಬಾರ್ದು ಅಂತ ಭಾಳ ಸಲ ಹೇಳ್ದ. ಮಗ ಅದನ್ನು ತಲೆಗಿಟ್ಕೊಂಡಿದ್ದ, ಕಳ್ಳತನ ಮಾಡೋಕ್ಕಂತ ವಾದ. ಒಂದು ದೊಡ್ಡ ಗುಡಿ ಬಲ್ಲಿ ಮನೆ ಇತ್ತು. ಆ ಗುಡಿ ಬಲ್ಲಿ ಹೋಗಿ ಕಳ್ಳತನ ಮಾಡ್ಬೇಕು. ಎಲ್ಲರೂ ಪ್ರವಚನಕ್ಕೆ ಹೋಗಿದ್ರು. ಕಳ್ಳತನ ಮಾಡಬೇಕಾದಾಗ ಅಲ್ಲಿ ಒಂದು ವಿಚಾರ ಹೇಳ್ತಾ ಇದ್ರು, ಯಾವತ್ತು ದೇವತೆಗಳಿಗೆ ನೆರಳಿರಂಗಿಲ್ಲ, ನೆರಳು ಬೀಳ್ತದಂದ್ರೆ ಅದು ದೇವತೆ ಆಗಂಗಿಲ್ಲ ಅನ್ನುವಂಥ ವಿಚಾರ ಅಲ್ಲಿ ಪ್ರವಚನದಾಗ ನಡುವಿನ ವಿಚಾರ ಬಂದಿತ್ತು. ಅದನ್ನು ಕಿವಿಗೆ ಬಿತ್ತು ಅವನಿಗೆ. ಅಷ್ಟೊತ್ತಿಗೆ ಕಳ್ಳರ ಕೈಯಾಗ ಸಿಕ್ಕ, ಬೆನ್ನು ಹತ್ತಿದ್ರು. ಯಾರು ಇವರು ಅವ್ರ ಮಾಲಕರ ಕೈಯಾಗ ಸಿಕ್ಕ, ಅವ್ರು ಬೆನ್ನು ಹತ್ತಿದ್ರು. ರಾಜನ ಆಳ್ಕೆ ಇತ್ತಲ್ಲಿ. ಭಟ್ರು ಅವ್ರ ಹಿಂದೆ ಬೆನ್ನು ಹತ್ತಿದ್ರು, ಓಡಿದ್ರು. ಆ ಕಳ್ಳನ್ನು ಹಿಡ್ಕೊಂಡು ಮತ್ತು ಆತ ಹೇಳಿದ್ದೆ ಏನಂದ್ರೆ, ನೀನು ಕಳ್ಳತನ ಮಾಡಿ ಸಿಕ್ಕು ಬಿದ್ದರೂ ಕೂಡ ಸತ್ರು ಪರವಾಗಿಲ್ಲ, ನಿಜ ಹೇಳ್ಬಾರ್ದು, ಸತ್ಯ ಹೇಳಲೇಬಾರ್ದು ಅಂತ ಹೇಳಿದ್ದಾತ. ತಂದೆ ಹೇಳಿದಕ್ಕೆ ಹ್ಞೂ ಅಂತ ಬಂದಿದ್ದಾತ. ಆಯಿತು, ಅವರು ಹಿಡ್ಕೊಂಡು ಕೇಸ್ ರಾಜನ ಹತ್ರ ಹೋದ್ರು. ಅವ್ನು ಹೆಂಗೋ ಮಾಡಿ ಹಿಡ್ಕೊಂಡು ಹೋದರು. ರಾಜ ಹೇಳ್ದ, ನೋಡಪ್ಪ ಕಳ್ಳತನ ಮಾಡಿದ್ದೇನೆ ಹೇಳೋ. ಇಲ್ಲ, ಯಾರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆತ ಸತ್ಯ ಹೇಳಲೇ ಇಲ್ಲ. ಮಾಡೀನಿ ಅಂತ ಅನ್ನಲೇ ಇಲ್ಲ. ಕೊನೆಗೆ ಅವ್ರಿಗೆ ಹೇಳಿದ್ರು ರಾಜ, ಅನ್ಯಾಯವಾಗಿ ಆತ ಇಲ್ಲ ಕಳ್ಳತನೇ ಮಾಡಿಲ್ಲ ಅಂತ ಇಷ್ಟು ಹೇಳ್ತಾನ. ಇಷ್ಟೊಂದು ಹಿಂಸೆ ಕೊಟ್ಟಿವಿ, ಹೊಡೆದಿವಿ, ಬಡ್ದಿವಿ,
ಆದರೂ ಕೂಡ ಈತ ಕಳ್ತನ ಮಾಡಿನೇ ಅಂತ ಅನ್ನವಲ್ಲ, ಆದ್ರೆ ತಪ್ಪಿಸ್ತರಿಗೆ ಶಿಕ್ಷೆ ಯಾವತ್ತೂ ಆಗಬಾರ್ದು ನಮ್ಮ ರಾಜ್ಯದಾಗ. ಅವನು ತಪ್ಪು ಮಾಡಿಲ್ಲ ಅನ್ನಕತ್ತಾನ, ಆದರೂ ಕಳ್ತನ ಮಾಡ್ಯಾನಂತ ಇವ್ರು ಭಟ್ರು ಹೇಳಕತ್ತಾರ. ಹೆಂಗೆ ಬಾಯಿ ಬಿಡಿಸ್ಬೇಕು ಅತಗ ಅಂತ. ಆಮೇಲೆ ಅದು ಒಯ್ದು ಒಂದು ಕತ್ತಲು ಕೋಣೆಯಲ್ಲೇ ಹಾಕಿಬಿಟ್ರು. ಅವ್ರಿಗೆ ಗೊತ್ತಾಯಿತು ಈತ ದುರ್ಗಾ ಪೂಜೆಯನ್ನು ಭಾಳ ಮಾಡ್ತಿದ್ದ ಕಳ್ಳ. ದುರ್ಗನ ಭಾಳ ನಂಬುತ್ತಿದ್ದಾತ. ಆವಾಗ ಅವ್ರಿಗೆ ಅನಿಸ್ತು, ದುರ್ಗಾ ದೇವತೆಯ ಮುಂದೆ ಆತ ಒಂದು ಸುಳ್ಳು ಆಡಂಗಿಲ್ಲ ಅನ್ನೋದು ಗೊತ್ತಾಗಿತ್ತು. ಆತ ಹೇಳಿದ್ದ ಮೊದಲು ನಾ ದುರ್ಗಾ ಆಕಿನ ಮುಂದೆ ಯಾವತ್ತೂ ಸುಳ್ಳು ಆಡಂಗಿಲ್ಲ, ಮಾತಿನಾಗ ಬಂದಿತ್ತದು. ಅದು ರಾಜಗೆ ಗೊತ್ತಾಯಿತು, ಈ ದುರ್ಗಾ ಮಾತೆ ಎದುರುಗಡೆ ಐತೆ ಎಂದೂ ಸುಳ್ಳು ಆಡಂಗಿಲ್ಲ ಅನ್ನೋದು ಗೊತ್ತಾಯಿತು. ಆವಾಗ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ ಅಂತಾನ, ಇವನು ತಪ್ಪು ಮಾಡಿಲ್ಲ ಅನ್ನಕತ್ತಾನ, ಗಲ್ಲು ಶಿಕ್ಷೆ ಆಗೋದಕ್ಕಿಂತ ಮುಂಚೆ ಒಂದು ಪರೀಕ್ಷೆ ಮಾಡಾಮಿತಗ. ಯಾಕಂತಂದ್ರೆ ಆತಂದು ನಿಜವಾದ ಒಂದು ಮಾತುಗಳು ಹೊರಗೆ ಬರ್ತಾವ, ನೋಡೋಣ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಮೀಟಿಂಗ್ ಮಾಡಿದರು. ಮಾಡಿ ಒಬ್ಬ ಹೆಣ್ಮಗಳಿಗೆ, ತಮ್ಮ ಕಡೆ ಇರುವಂಥ ಹೆಣ್ಮಕ್ಳಿಗೆ ದುರ್ಗಾ ವೇಷೆಯನ್ನು ಹಾಕಿ ಆ ಕತ್ತಲು ಕೋಣೆಯಲ್ಲಿ ಒಬ್ಬತ್ತಿಗೆ ಹಾಕಿಬಿಟ್ಟಿದ್ರು. ಆವಾಗ ಆ ಕೋಣೆಯಲ್ಲೇ ಆಕೆ ದುರ್ಗಾ ವೇಷವನ್ನು ಹಾಕಿ ಅಲ್ಲಿ ಬಿಟ್ಟರು. ಬಿಟ್ಟಾಗ ಎಲ್ಲ ಕಡೆ ಕತ್ತಲಾಗಿತ್ತು. ಆಕೆ ಬಂದು ಹಿಂಗೆ ನಿಂತುಬಿಟ್ಳು, ಸೇಮ್ ದುರ್ಗಾ ಮಾತೆ ಥರನೇ ನಿಂತುಬಿಟ್ಳು. ಅದಕ್ಕೆ ಭಾಳ ಖುಷಿ ಆಯಿತು. ಯಾಕಂದರೆ ಇಷ್ಟು ಕತ್ತಲು ಕೋಣೆ ಒಳಗೆ ನಾನು ಅಷ್ಟು ಭಕ್ತಿಯಿಂದ ನಡ್ಕೊಳ್ಳುವಂಥ ದುರ್ಗಾ ಮಾತೆ ನನ್ನ ಕಣ್ಣಿಗೆ ಪ್ರತ್ಯಕ್ಷ ಆದಳಲ್ಲ, ನಾನು ಎಷ್ಟು ಜನ್ಮದಾಗ ಪುಣ್ಯ ಮಾಡೀನಿ ಅಂತ ಉದ್ದಕ್ಕೆ ನಮಸ್ಕಾರ ಮಾಡಿ ಮುಖಕ್ಕೆ ತಪ್ಪಾಯ್ತು ಅಂತ ಅಂದ್ಕೊಂಡು ಮತ್ತು ಎದ್ದು ಕುಂತು ಕಣ್ಣೀರು ಸುರಿಸಿ ಎಲ್ಲ ವಿಚಾರಗಳನ್ನು ಹೇಳಕತ್ತಿದ. ಆಕೆ ಹೇಳಿದಳು, ನೋಡು ಈಗ ನಿನಗೆ ಗಲ್ಲು ಶಿಕ್ಷೆ ಅದ, ನೀನು ನಿಜ ಹೇಳ್ತಿದೇ ಇಲ್ಲ, ನನ್ನ ಮುಂದೆ ಯಾವತ್ತು ನೀನು ಸುಳ್ಳು ಹೇಳಲಾರ್ದತ ಸತ್ಯವನ್ನೇ ಹೇಳಬೇಕು ಅಂತ ಹೇಳಕತ್ತಿದಳು. ಅಲ್ಲ ಮಾತೆ, ನಿನ್ನ ಮುಂದೆ ಹೇಳಾದ ಇನ್ಯಾರ ಮುಂದೆ ಹೇಳಂತೀನಿ, ನಾನು ಸತ್ಯವಾಗಿ ಹೇಳ್ತೀನಿ. ಕಳ್ತನ ಮಾಡಿದ್ದೆ ಅಂತ ಹೇಳಬೇಕನ್ನೋದ್ರಲ್ಲಿ ಆತನ ಮನಸ್ಸು ಆ ಒಂದು ಆಕೆ ನಿಂತಿದ್ಳಲ್ಲ ದುರ್ಗಾ ಮಾತೆ, ಹಿಂಗೆ ಹೇಳ್ಬೇಕನ್ನೋದ್ರಾಗೆ ಪಟ್ನ ಅಲ್ಲಿ ನೆರಳು ಕಾಣಿಸ್ತದೆ, ಆಕೆ ನಿಂತು ನೆರಳು. ಆವಾಗ ಆತಗೆ ಗೊತ್ತಾಗ್ಬಿಡ್ತದೆ. ಅದು ನೆನಪಂತು, ಅಲ್ಲಿ ಪ್ರವಚನದಾಗ ದೇವತೆಗಳಿಗೆ ನೆರಳೇ ಇರಂಗಿಲ್ಲ ಅನ್ನೋದು ನೆನಪು ಬಂದ್ಬಿಡ್ತು ಪಟ್ನ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಇನ್ನೇನು ನಾನು ಕಳ್ತನ ಮಾಡೀನಿ ಅಂತ ದುರ್ಗಾ ಮಾತೆ ಮುಂದೆ ಹೇಳ್ಬೇಕನ್ನೋದ್ರಾಗ ಅದು ನೆನಪು ಬಂದುಬಿಡ್ತು. ಮಾಡೀನಿ ಅನ್ನೋದ್ರಾಗ ಮಾಡಿಲ್ಲ ಅಂತ. ಯಾಕಂದ್ರೆ ದೇವತೆಗಳಿಗೆ ನೆರಳೇ ಇಲ್ಲ ಅಂತ ಹೇಳಿದ್ದೊಂದು ಮಾತು ಅಲ್ಲಿ ನೆನಪು ಬಂದಾಗ, ಅಲ್ಲಿ ನೆರಳು ಬಿದ್ದದಲ್ಲ ಅಂದ್ರೆ ನಿಜವಾಗಿದ್ದು ದೇವತೆ ಅಲ್ಲ ಈಕಿ ಅಂತ ಹೇಳಿಬಿಟ್ಟು ಅದಕ್ಕೆ ಗೊತ್ತಾಗ್ಬಿಟ್ಟು ಇಲ್ಲ ಮಾಡಿಲ್ಲ ಅಂದಗಳೇ. ಆವಾಗ ಆಕೆ ಹೋದಳು. ಆವಾಗ ರಾಜಾಗೆ ಗೊತ್ತಾಯಿತು ನಿಜವಾಗಿ ಈತ ಕಳ್ತನ ಮಾಡಿಲ್ಲ ಅಂತ. ದುರ್ಗಾ ಮಾತೆನೇ ಮುಂದೆ ಪ್ರತ್ಯಕ್ಷವಾಗಿ ನಿಂತರೂ ಕೂಡ ಆತ ಸುಳ್ಳು ಹೇಳಿ ಯಾಕಂದ್ರೆ ಸತ್ಯವನ್ನೇ ನುಡಿದಿದ್ದಾನ, ನಾನು ಸುಳ್ಳು ಕಳ್ತನ ಮಾಡೇ ಇಲ್ಲ ಅಂತ ಸತ್ಯವನ್ನೇ ನುಡಿದಿದ್ದಾನಂದ್ರೆ ಇದಕ್ಕೆ ಶಿಕ್ಷೆ ಆಗೋದು ಬೇಡ, ಮರಣದಂಡನೆಯಿಂದ ಪಾರು ಮಾಡ್ರಿ ಅಂತೇಳಿ ಆಜ್ಞೆ ಮಾಡಿದ್ನಂತ. ಅವನಿಗೆ ಆವಾಗ ಭಾಳ ಪಶ್ಚಾತ್ತಾಪ ಆಯ್ತಂತ. ಏನಿದು, ನಾನು ಇಷ್ಟು ವರ್ಷ ನಮ್ಮ ಅಪ್ಪ ಕಳ್ತನ ಮಾಡಿದೆ, ನಮ್ಮ ಅಪ್ಪಗೆ ದುಃಖ ಹೋಗಲಿಲ್ಲ, ನಾನು ಇಷ್ಟು ಕಳ್ತನ ಮಾಡಿದೆ, ಜಗತ್ತಿನೊಳಗೆ ಎಷ್ಟೆಷ್ಟೋ ತಪ್ಪು ಮಾಡಿ ಮರಣದಂಡನೆಗೆ ಗುರಿ ಆಗ್ತಾರ, ನಾನು ಕಳ್ತನ ಮಾಡಿದೆ, ನನಗೆ ನಾಳೆಗೆ ಮರಣದಂಡನೆ ಇತ್ತು. ಒಬ್ಬ ಮಹಾತ್ಮನ ಒಂದು ವಾಕ್ಯದಿಂದ ನಾನು ಸಾಯುವಂಥದ್ರಿಂದನೇ ಪಾರಾದೆ, ಮರಣದಂಡನೆಯಿಂದನೇ ಪಾರಾದೆ. ಒಂದು ವಾಕ್ಯನೇ ಇಷ್ಟು ಕೆಲಸ ಮಾಡಿದಂದ್ರೆ ನಾನು ದಿನಾ ಕೇಳೋದ್ರಿಂದ ಎಷ್ಟು ವಾಕ್ಯಗಳು ನನಗೆ ಸೇರ್ತಾವ, ಎಷ್ಟು ಕಷ್ಟಗಳಿಂದ ನಾನು ದೂರ ಆಗ್ಬೋದು ಅನ್ನುವಂಥ ಭಾವದಲ್ಲಿ ಆತ ಆವತ್ತೇ ನಿರ್ಣಯ ಮಾಡಿದ, ನಾನು ಕಳ್ತನ ಮಾಡಿಕೊಡ್ದು ಯಾವಾಗಲೂ ಮಹಾತ್ಮರ ವಾಕ್ಯಗಳನ್ನು ಕೇಳಬೇಕು ಅಂತ. ಕೇಳಿ ದೊಡ್ಡ ಮಹಾತ್ಮನೇ ಅದನಂತ. ಹಾಗಾಗಿ ನಾವೇನೋ ಒಂದು ಸಂಸಾರದ ಮಧ್ಯೆ ಇಷ್ಟೆಲ್ಲ ಮಾಡ್ಕೊಂಡು ಮಹಾತ್ಮರ ವಾಕ್ಯಗಳನ್ನು ಅದು ತಿಳಿದೇ ಇರಲಿ ಕೇಳುವಂಥ ಭಾವದಿಂದ ನಾವು ಇವತ್ತು ಮಾಡ್ತಾ ಇದ್ದೀವಿ ಅಂತಂದ್ರೆ ಆ ಭಗವಂತನ ಒಂದು ಕೃಪೆ ನಮಗಾಗ್ಯದ, ಆಗ್ತಾ ಇದೆ ಅಂತ ನಾವು ತಿಳ್ಕೊಂಡು ಇದನ್ನೇ ಏಕಾಗ್ರದಿಂದ ನಾವು ಕೇಳ್ತಾ ಹೋಗೋಣ ಅಂತ ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ನಿಜಗೊಂಡು ಜೊತೆ ನಾವು ಯಾತ್ರೆ ಮಾಡಕತ್ತೀವಿ. ದಾರಿಯಲ್ಲಿ ಹಲವಾರು ಹಿತಕರವಾದ ಘಟನೆಗಳು ನಡೀತಾವ, ಅಹಿತಕರವಾದ ಘಟನೆಗಳು ನಡೀತಾವ. ಯಾವ ಹಾವಿನಲ್ಲಿ ಯಾವ ಉತ್ತಿನಲ್ಲಿ ಯಾವ ಹಾವಾದಂತ ಗೊತ್ತಿಲ್ಲ. ಶರೀರಧಾರಿಯಾಗಿ ಬಂದಿರ್ತಾರೆ ಕೂಡ ಅವ್ರ ಭಾವ ಅಂತರಂಗದಲ್ಲಿ ಏನೇನು ಸಾಧನೆ ಇಟ್ಕೊಂಡಿರ್ತಾರೆ. ಅದಕ್ಕೆ ಉಚ್ಚ ಬಂದ ನೋವು ತಂಗಿ ಎಚ್ಚರವು ಅಂತ ಜ್ಞಾನಿಗಳು ಹೇಳ್ತಾರೆ. ಆತ ಯಾವುದು ಅವನು ಸಣ್ಣವನೇ ಇರಲಿ ದೊಡ್ಡವನೇ ಇರಲಿ, ಸಂಸ್ಕಾರ ಯಾರ ಮನೆಯದು, ಆತ ಜ್ಞಾನ ಒಳಗಡೆ ಯಾವ ರೀತಿ ಇರ್ತದೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಕೊಡ್ಬೇಕನ್ಸಿದ್ರೆ ಕೊಡದೇ ಇದ್ರೆ
ಸುಮ್ಮನೆ ಇರು, ಬೈಯಾಕ ಮಾಡಕ್ಕೆ ಅನ್ನಕ್ಕೆ ಹೋಗಬೇಡ ಅನ್ನುವಂಥ ಭಾವ ಕೂಡ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಜ್ಞಾನಿಗಳು ಅಲ್ಲಿಗೆ ಹೋಗ್ತಾ ಇದ್ದಾರೆ, ಮಹಾಂತಪ್ಪ ನಿಜಗೊಂಡ್ರು. ಆ ಸಂದರ್ಭದಲ್ಲಿ ಕೆಲವರಿಗೆ ಇವ್ರಿಗೇನಾಗಿದೆ, ಕಳೆದ್ರೆ ನಾಲ್ಕು ತುಂಡಾಗ್ಯದ ಮಾಡ್ಕೊತೀನಕ್ಕೆ ಏನಾಗ್ಯದ ಅಂತ ಇವರಿಗೂ ಕೂಡ ಅಂದಾರ. ಅದನ್ನು ಸಮತ್ವ ಭಾವದಿಂದ ಸ್ವೀಕಾರ ಮಾಡಿ ಗುರುಗಳ ಹತ್ರ ಅವರು ಇಬ್ಬರು ಯಾತ್ರೆ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ನಾವು ಹೋಗ್ತಾ ಇದ್ದೀವಿ ಅಂತ ಅನ್ನುವಂಥ ಭಾವ ಇಟ್ಕೊಂಡು ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.